ಆಮೆನ್. ಗಾಡ್ ಕಂಪ್ಲೀಟ್ ಹಿಸ್ ಮಿಷನ್. ದೇವರು ಪ್ರಾರಂಭಿಸಿದದನ್ನ ಆತನೇ ನೆರವೇರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಸಂದೇಶ ಏನಂತಂದ್ರೆ ಮೋಸೆ ಹೇಳಿ 40 ಹೇಳಿ 40 80 120 ಹೇಳಿರಿ 420 ಅಲ್ಲ. ಹಲ್ಲೆಲೂಯಾ. ಹೇಳಿ 40 80 120 ಏನು ಹೇಳಿ 80 40 80 120. ಹಲ್ಲೆಲೂಯಾ. ಎಲ್ಲರೂ ಹೇಳಿ ಮೋಸೆ 40, ಮೋಸೆ 80, ಮೋಸೆ 120. ಹಲ್ಲೆಲೂಯಾ. ಗಮನಿಸಿಕೊಳ್ಳುವ ಮೋಸೆಯ ಜೀವಿತವನ್ನ 3 ಭಾಗವಾಗಿ ವಿಭಾಗಿಸಿ ಇವತ್ತಿನ ದಿನ ನಾವು ಧ್ಯಾನಿಸುವರಾಗಿರುತ್ತೇವೆ. ಹಲ್ಲೆಲೂಯಾ. ಎಬ್ರೆಯ ಪುಸ್ತಕ 11ನೇ ಅಧ್ಯಾಯ 23ನೇ ವಚನ. ಓದಿಕೊಳ್ಳು 23ನೇ ವಚನ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತವನ್ನ ನೆರವೇರಿಸಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಇದ್ದೀರಾ ಭಯ ಹೋಗ್ಬೇಕು. ಏನೇಲೆ ಭಯ ಹೋಗ್ಬೇಕು. ಹಲ್ಲೆಲೂಯಾ. ದೇವರ ಚಿತ್ತವನ್ನ ನೀನು ನೆರವೇರಿಸಬೇಕಂತಂದ್ರೆ ನಿನ್ನಲ್ಲಿ ಇರುವಂತ ಭಯ ಹೋಗ್ಬೇಕು. ಹಲ್ಲೆಲೂಯಾ. ಭವಿಷ್ಯವನ್ನ ಕುರಿತಾದಂತ ಭಯ, ಮನುಷ್ಯರ ಕುರಿತಾದಂತ ಭಯ, ಡಾಕ್ಟರ್ ಕೊಡುವಂತ ಸರ್ಟಿಫಿಕೇಟ್ ಬಗ್ಗೆ ಭಯ, ಇದರಲ್ಲಿ ಬರ್ತದೆ. ಇವಾಗ ಏನಂತಂದ್ರೆ ಈ ರೀಲ್ಸ್ ನಲ್ಲಿ, ಯಾವುದು ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ, ಇದು ತಿಂದ್ರೆ ಕ್ಯಾನ್ಸರ್, ಅದು ತಿಂದ್ರೆ ಕ್ಯಾನ್ಸರ್, ಇದು ಮುಟ್ಟಿದ್ರೆ ಕ್ಯಾನ್ಸರ್, ಅದು ಮುಟ್ಟಿದ್ರೆ ಕ್ಯಾನ್ಸರ್, 100 ಬರ್ತಾ ಐತೆ. ಇದನ್ನು ತಿಂದ್ರಿ ಸರಿಯಾಗುತ್ತೆ, ಅದನ್ನು ತಿಂದ್ರಿ ಸರಿಯಾಗುತ್ತೆ, 100 ಬರ್ತಾ ಐತೆ. ಆದ್ದರಿಂದ ಇವತ್ತು ಅನೇಕರು ಭಯ 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 ಭಯ. ಮೋಸೆಯ ತಂದೆ ತಾಯಿ ಅರಸನ ಆಜ್ಞೆಗೆ ಭಯಪಡದೇ ಇದ್ದ ಕಾರಣ ಮೋಸೆಯನ್ನ 3 ತಿಂಗಳ ಕಾಲ ಬಚ್ಚಿಟ್ಟರು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ದೇವರ ಚಿತ್ತವನ್ನ ನೆರವೇರಿಸಬೇಕಂತಂದ್ರೆ ಮೊದಲನೇದಾಗಿ ನಿನ್ನಲ್ಲಿರುವಂತ ಭಯ ನೀನು ಜಯ ಹೊಂದಬೇಕು ಅವುಗಳ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕರು ಈ ಲೌಕಿಕವಾದಂತ ಭಯ ಗಮನಿಸಿ. ವಾಟ್ ಡಸ್ ಮೀನ್ ಭಯ? ಈ ಭಯವನ್ನು ಜಯಿಸುವುದು ಹೆಂಗೆ? ಹೌ ಟು ಓವರ್ಕಮ್ ದಿಸ್ ಫಿಯರ್? ಈ ಭಯವನ್ನು ಜಯಿಸುವುದು ಹೇಗೆ? ಈ ಭಯವನ್ನು ಜಯಿಸುವುದಕ್ಕೆ ಒಂದೇ ಒಂದು ಮಾತ್ರ ನಮಗೆ ಸಹಾಯ ಮಾಡುತ್ತದೆ. ಅದು ಏನಂತಂದ್ರೆ ಕರ್ತನು ನೋಡಿಕೊಳ್ಳುತ್ತಾನೆ ಅನ್ನುವಂತ ನಂಬಿಕೆ. ಹಲ್ಲೆಲೂಯಾ. God will take care. ಆಮೆನ್. ದೇವರು ನೋಡಿಕೊಳ್ಳುತ್ತಾನೆ ಅನ್ನುವಂತ ನಂಬಿಕೆಯೇ ನಮಗೆ ಲೋಕದಲ್ಲಿ ಬರುವಂತ ಎಲ್ಲ ಭಯವನ್ನ ಜಯಿಸುವುದಕ್ಕೆ ಸಹಾಯ ಮಾಡುವಂತದಾಗಿದೆ. ಯಾವಾಗ ಕರ್ತನು ನೋಡಿಕೊಳ್ಳುತ್ತಾನೆ ಅನ್ನುವಂತ ಒಂದು ನಂಬಿಕೆ ನಿಮ್ಮಲ್ಲಿ ನೀವು ಕಳಕೊಳ್ಳುತ್ತೀರೋ, ಈ ಲೋಕದಲ್ಲಿರುವಂತ ಭಯ ನಿಮ್ಮನ್ನು ಹಿಡಿದು ಬಿಡುತ್ತದೆ. ಆಮೆನ್, ಹಲ್ಲೆಲೂಯಾ. ದೇವರ ಚಿತ್ತವನ್ನ ನೆರವೇರಿಸದೆ ಹೋಗುವುದು ಯಾರು ಗೊತ್ತಾ? ಮುಂಜಾನೆ ಪ್ರಾರ್ಥನೆಗೆ ಬರಲ್ಲ, ಮುಂಜಾನೆ ಪ್ರಾರ್ಥನೆಗೆ ಬರಲ್ಲ, ಸೇವೆಗೆ ಬರಲ್ಲ, ದೇವರು ಕೊಟ್ಟಿರುವಂತ ಕಾರ್ಯಗಳಲ್ಲಿ ನಿರತರಾಗಲ್ಲ. ಯಾಕೆ? ಮುಂಜಾನೆ ಮನೆಯಲ್ಲೇ ಕೂಡ ಪ್ರೇಯರ್ ಮಾಡಲ್ಲ. ಕಾರಣ ಏನಂತಂದ್ರೆ ಭಯ. ಏನ್ ಭಯ ಅಂತಂದ್ರೆ, ಅಯ್ಯಯ್ಯೋ ಮಕ್ಕಳಿಗೆ ಫೀಸ್ ಕಟ್ಟಬೇಕಲ್ಲ,
ಅಯ್ಯಯ್ಯೋ ಮನೆ ಕಟ್ಟಬೇಕಲ್ಲ, ಅದಕ್ಕೆ ಬೇಕಲ್ಲ, ಇದಕ್ಕೆ ಬೇಕಲ್ಲ, ಏನಪ್ಪ ಮಾಡುವುದು, ನನ್ನ ಬೆಳಗ್ಗೆನೆ ಓಡದಿದ್ರೆ ಹೆಂಗಪ್ಪ? ಗಮನಿಸಿ ಪ್ರಿಯ ದೇವ ಮಕ್ಕಳೇ, ದೇವರು ನೋಡಿಕೊಳ್ಳುತ್ತಾನೆ ಅನ್ನುವಂಥ ನಂಬಿಕೆ ನಿನ್ನ ಭಯವನ್ನು ಜಯಿಸುವುದಕ್ಕೆ ಸಹಾಯ ಮಾಡುವಂಥದ್ದಾಗಿರುತ್ತದೆ. ಅದಕ್ಕೆ ದೇವರ ವಾಕ್ಯವೇ ಹೇಳ್ತಾ ಇತ್ತೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವಿ. ಹಲ್ಲೆಲೂಯ. ನೀ ನಂಬುವುದಾದರೆ ದೇವರ ದೇವರ ಮಹಿಮೆಯನ್ನ ಕಾಣುವಿ. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿಕೊಳ್ಳುವ, ಇಲ್ಲಿ 3 ತಿಂಗಳ ಕಾಲ ಮೋಸೆಯನ್ನು ಅವರು ಏನ್ ಮಾಡಿದ್ರು? ಬಚ್ಚಿಟ್ಟರು. ಆಮೇಲೆ ಯಾಕೆ ಅವರು ಬಚ್ಚಿಟ್ರು ಅಂತಂದ್ರೆ, ಮಗು ಸುಂದರವಾಗಿತ್ತು. ಮಗು ಹೆಂಗಿತ್ತು? ಯಾಕೆ ಮಗು ಸುಂದರವಾಗಿತ್ತು? ಮಗು ಯಾಕೆ ಸುಂದರವಾಗಿತ್ತು ಹೇಳಿ? 3 ತಿಂಗಳು ಮಗು ಅಳ್ಳಿಲ್ಲ. 3 ತಿಂಗಳು ಮಗು ಏನ್ ಮಾಡಲಿಲ್ಲ? ಅಳ್ಳಿಲ್ಲ. 3 ತಿಂಗಳು ಮಗು ಅಳದೆ ಇದ್ದ ಕಾರಣ ಮಗು ಸುಂದರವಾಗಿತ್ತು. ನೀನು ಅಳದೇ ಇರು, ಸುಂದರವಾಗಿರುತ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಅಳದೇ ಇರು. ಆಮೆನ್, ಆಮೆನ್. ಶಾರ್ಪ್ ಕೊರಗೆ. ಹಲ್ಲೆಲೂಯ. ಅನೇಕ ಸಮಯ ನಮ್ಮ ಮುಖದಲ್ಲಿ ಯಾವಾಗಲೂ ದುಃಖ, ವೇದನೆ, ಅಳು, ಗೋಳಾಟ. ಮುಖ ನೋಡಿದ್ರೆ ಕೆಲಸ ಯಾರು ಕೊಡ್ತಾ ಇಲ್ಲ. ಸಾರ್ ನನ್ನ ಮುಖ ನೋಡಿದ್ರೇನೆ, ನನ್ನ ಬಯೋಡೇಟಾ ಎಲ್ಲ ನೋಡಿದ್ರು, ಬಯೋಡೇಟಾದಲ್ಲಿ ಎಲ್ಲ ಏನ್ ಮಾಡಿದ್ರು? ಓಕೆ ಅಂತಂದ್ರು. ಡೈರೆಕ್ಟ್ ಆಗಿ ಕರೆದ್ರು. ಅಲ್ಲಿಗೆ ಹೋದ್ರೆ ನಮ್ಮ ಮುಖ ನೋಡಿದ ತಕ್ಷಣನೇ ಕೆಲ್ಸಕ್ಕೆ ಬೇಡ ಅಂದ್ಬಿಟ್ರು. ಸಾರ್ ನಿನ್ನ ಮುಖ ಅಳು ಮುಖ ಆಗಿದ್ರೆ ಅದು ಚೆನ್ನಾಗಿರಲ್ಲ. ಮೋಸೆ 3 ತಿಂಗಳು ಅಳಲೇ ಇಲ್ಲ. ನಗು ಮುಖ, ಆಶೀರ್ವಾದವಾದಂಥ ಮುಖ. ಹಲ್ಲೆಲೂಯ. ದೇವರ ಮಕ್ಕಳ ಮುಖ ಹೆಂಗಿರ್ಬೇಕು? ಹೆಂಗಿರ್ಬೇಕು? ನಗು ಮುಖ ಇರಬೇಕು. ಎಲ್ಲರೂ ಹೇಳಿ, ಏನಿರ್ಬೇಕು? ನಗು ಮುಖ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗಲೂ 40 ವಾಟ್ಸ್ ಬಲ್ಬ್ ಥರನೇ ಇರಬಾರದು. ಸ್ವಲ್ಪ 100 ವಾಟ್ಸ್ ಬಲ್ಬ್ ಥರ ಏನಾಗಬೇಕು? ಆಗಬೇಕು. ಹಲ್ಲೆಲೂಯ. ಯಾವಾಗ ದುಡ್ಡು ಬರುತ್ತೆ, ಯಾವಾಗ ದುಡ್ಡು ಬರುತ್ತೆ, ಯಾವಾಗ ದುಡ್ಡು ಬರುತ್ತೆ, ನೀನು ಸಾಯೋವರೆಗೆ ಬರಲ್ಲ. ಕಾರಣ ಏನಂತಂದ್ರೆ, ಕರ್ತನು ನೋಡಿಕೊಳ್ಳುತ್ತಾನೆ ಅನ್ನುವಂಥ ನಂಬಿಕೆ ಜನ ಹೇಳ್ತಾ ಇದ್ದೀರಾ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ, 3 ತಿಂಗಳ ಕಾಲ ಮೋಸೆ ಅಳಲೇ ಇಲ್ಲ. ಪ್ರಿಯ ದೇವ ಮಗುವೆ, ನೀನು ಅಳುವುದಕ್ಕಾಗಿ ಅಲ್ಲ ಕರ್ತನನ್ನು ಕರೆದಿರುವುದು, ದೇವರನ್ನು ನಂಬುವುದಕ್ಕೋಸ್ಕರವಾಗಿ ಕರೆದಿರುವಾತನಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಏನ್ ಬಂದರೂ ಸರಿ ನಮ್ಮ ಮುಖ ಪ್ರಕಾಶವಾಗಿದೆ. ಏನ್ ಬಂದರೂ ನಮ್ಮ ಮುಖ ಪ್ರಕಾಶವಾಗಿರಬೇಕು. ಹಲ್ಲೆಲೂಯ. ಸುಮಾರು ವರ್ಷಗಳ ಹಿಂದೆ, ನನಗನ್ನಿಸುತ್ತೆ ಮೇ ಬಿ ಒಂದು 7-8 ವರ್ಷಗಳ ಹಿಂದೆ ಒಬ್ಬ ಸಹೋದರ ಒಂದು ಸವಾಲ್ ಮಾಡಿದ. ಏನಂತಂದ್ರೆ, ನನಗೆ ಒಬ್ಬರು ಬಂದು ಹೇಳಿದ್ರು, ಅವನೊಂದು ಸವಾಲ್ ಮಾಡಿದಾನೆ. ಏನ್ ಸರ್ ಸವಾಲ್? ಈ ಅಭಿಷೇಕ್ ದೇವ ನಗುನ ನಾನು ನಿಲ್ಲಿಸ್ತೀನಿ. ನಾನು ಹೇಳಿದೆ, ಅದು ಅವನ ಕೈಲೂ ಆಗಲ್ಲ, ಕೈಲೂ ಆಗಲ್ಲ. ಯಾಕಂದ್ರೆ ಈ ನಗುವನ್ನ ಕೊಟ್ಟಿರುವುದು ರಕ್ಷಿಸಿರುವಂತ ಯೇಸು. ಹಲ್ಲೆಲೂಯ. ನಾನು ಯಾವತ್ತು ಯೇಸುವನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದನೋ ಅವತ್ತು ಸ್ಟಾರ್ಟ್ ಆಗಿದ್ದು ಇದು ನಗು. 28 ಇಯರ್ಸ್ ನಗು. ಈ ನಗುವಿನ ಅರ್ಥ ಏನ್ ಗೊತ್ತಾ? ನಗುವಿನ ಅರ್ಥ ಏನ್ ಗೊತ್ತಾ? ಕಣ್ಣ ಮುಂದೆ ಏನಿದ್ರು ಕರ್ತನು ನೋಡಿಕೊಳ್ಳುತ್ತಾನೆ ಅನ್ನುವಂಥ ನಂಬಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾವುದಾದರೂ ನಿನ್ನ ನಗುವನ್ನ ನಿಲ್ಲಿಸಾಯ್ತಂತಂದ್ರೆ ನಿನ್ನ ಆತ್ಮೀಯದಲ್ಲಿ ಬಲ ಇಲ್ಲ ಅಂತ ಅರ್ಥ. ಯಾವುದಾದರೂ ನಿನ್ನ ನಗುವನ್ನ ನಿಲ್ಲಿಸಾಯ್ತಂತಂದ್ರೆ ನಿನ್ನ ಆತ್ಮದಲ್ಲಿ ಬಲ ಇಲ್ಲ. ಯಾಕಂದ್ರೆ ನಮ್ಮ ಕರ್ತನ ಯಾರು ಗೊತ್ತಾ? ವೈರಿಗಳ ನಡುವಿನಲ್ಲಿಯೇ ಔತಣವನ್ನು ಸಿದ್ಧಪಡಿಸಿ ನಮ್ಮ ತಲೆಗೆ ತೈಲವನ್ನು ಹಚ್ಚುತ್ತಾನೆ, ನಮ್ಮ ಪಾತ್ರೆಯು ತುಂಬಿ ಹೊರೆ ಸುರಿಸುತ್ತಾನೆ.
Hallelujah. 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 ಆಮೇಲೆ ಪಕ್ಕದ ಕೈ ಕೊಟ್ಟು ಹೇಳಿ, ನಗಿಸಾರೆ, ನಗುಸಾಮೆ, ನಗುಸಾಮೆ. ಅದು ನಗುಸ್ವಾಮಿ ಅಂತ ಹೆಸರಿಟ್ಟು ಬಿಡ್ಬೇಡ್ರಿ ಅವರಿಗೆ. ಹಲ್ಲೆಲೂಯಾ. ಆಮೇಲೆ 3 ತಿಂಗಳ ಕಾಲ ಮೋಸೆ ಅಳಲೇ ಇಲ್ಲ. ಅದನ್ನ ನೋಡಿದ ಅವರ ತಂದೆ ತಾಯಿ ತಿಳ್ಕೊಂಡ್ರು, ಈ ಮಗು ದೇವರಿಂದ ಆರಿಸಲ್ಪಟ್ಟಿರುವಂತ ಮಗುವಾಗಿದೆ. ಹಲ್ಲೆಲೂಯಾ. ಆಮೇಲೆ ಗಮನಿಸಿ, ಈ ಒಂದು ನಗುವನ್ನ, ಈ ಒಂದು ಸಮಾಧಾನವನ್ನ ಈ ಮಗುವಿನಲ್ಲಿ ಪ್ರಾರಂಭ ಮಾಡಿದ್ದು ಕರ್ತನು. ಹಲ್ಲೆಲೂಯಾ. ಯಾವುದೇ ಒಂದು ಮಿಷನ್ ವಿಲ್ ಬಿ ಬಿಗನ್ ಬೈ ಗಾಡ್ ಅಲೋನ್. ದೇವರೇ ಒಂದು ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಬೇಕು. ಹಲ್ಲೆಲೂಯಾ. ಇವತ್ತು ಅನೇಕರು ಅವರವರು ಇಷ್ಟಕ್ಕೆ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ. ಬಟ್ ಆದರೆ ನಿಲ್ಲಲ್ಲ. ಏನಾಗಲ್ಲ? ನಿಲ್ಲಲ್ಲ, ಓಡಲ್ಲ. ನಮ್ಮ ಚರ್ಚಿಗೆ ಬನ್ನಿಂದ ಭಿಕ್ಷೆ ಬೇಡಬೇಕು ಹೋಗಿ. ದೇವರು ಆರಂಭಿಸುವ ಸೇವೆ ಮಾತ್ರವೇ ಕಡೆ ತನಕ ಜಯ ಹೊಂದುವಂತಾಗಿರುತ್ತದೆ. ಹಲ್ಲೆಲೂಯಾ. 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 ಆಮೆನ್. God began the mission. ಮೋಸೆಯ ಜೀವಿತದಲ್ಲಿ ದೇವರು ಪ್ರಾರಂಭಿಸಿದನು ಸೇವೆಯನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಮನಿಸಿಕೊಳ್ಳುವ. ಈಗ ಮೋಸೆ 40, ಎಲ್ಲರೂ ಹೇಳಿ, ಮೋಸೆ 40 ಮೋಸೆ ಅಲ್ಲ. ಮೊನ್ನೆ ಯಾರೊಬ್ಬರು 4 ಫಾದರ್ ಅನ್ನೋದಕ್ಕೆ 4 ಫಾದರ್ಸ್ ಅಂತಂದರು. ಹಂಗಿಲ್ಲ, ಅದು 40 ಮೋಸೆ ಅಲ್ಲ, ಮೋಸೆ 40. ಹೇಳಿ ಹಲ್ಲೆಲೂಯಾ. ವಿಮೋಚನ ಕಾಂಡ 2ನೇ ಅಧ್ಯಾಯ, ವಿಮೋಚನ ಕಾಂಡ 2ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಓದಿಕೊಳ್ಳುವ. ವಿಮೋಚನ ಕಾಂಡ 2ನೇ ಅಧ್ಯಾಯ 11 ಮತ್ತು 12. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು, ಅವರು ತನ್ನ ಜನರಾದ ಇಸ್ರಾಯೇಲಿಯರ ಒಳಗೆ ಇಬ್ರಿಯರ ಒಳಗೆ ಒಬ್ಬನನ್ನು ಐಗುಪ್ತಿಯನೊಬ್ಬನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರು ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು ಏನಯ್ಯ, ನೀನು ಯಾಕೆ ಸ್ವಕುಲದವನನ್ನು ಹೊಡೆಯುತ್ತಿ ಎಂದು ಕೇಳಿದಾಗ, ಒಂದು ನಿಮಿಷ ಹಲ್ಲೆಲೂಯಾ. ಗಮನಿಸಿ, ಮೋಸೆಯ ಜೀವಿತವನ್ನ 3 ಭಾಗವಾಗಿ ನಾವು ವಿಭಾಗಿಸ್ತಾ ಇದ್ದೇವೆ. ಮೋಸೆಯ ಜೀವಿತವನ್ನ 3 ಭಾಗವಾಗಿ ವಿಭಾಗಿಸ್ತಾ ಇದ್ದೇವೆ. ನಂಬರ್ 1 ಏನಂತಂದ್ರೆ, ಮೊದಲನೇ ಭಾಗ, ಈ ಮೋಸೆ ದೇವರು, ಇಂಗ್ಲಿಷ್ ನಲ್ಲಿ ನಾನು ಹೇಳ್ತೀನಿ ಅದನ್ನ, ಇಟ್ ಇಸ್ ಈಸಿ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. he took the mission by himself. ಗಮನಿಸಿ, ಸೇವೆಯನ್ನ ಅವನು ತನ್ನಷ್ಟಕ್ಕೆ ತಾನೇ ಕೈಯಲ್ಲಿ ತಗೊಂಬಿಟ್ಟ. ಇದೀರಾ? ದೇವರ ಆಯುಧವನ್ನ ಉಪಯೋಗಿಸುವುದಕ್ಕೆ ಬದಲಾಗಿ ತನ್ನ ಸ್ವಂತ ಆಯುಧವನ್ನ ಉಪಯೋಗಿಸಿದ. Listen very carefully, it is so important today. He took the mission by himself.
ಅವನು ಸೇವೆಯನ್ನ ತಾನೇ ಕೈಯಲ್ಲಿ ತಗೊಂಡ್ಬಿಟ್ಟ. He used his own weapon instead of God's weapon. ದೇವರು ದಯಪಾಲಿಸುವ ಆಯುಧವನ್ನ ಉಪಯೋಗಿಸುವುದಕ್ಕೆ ಬದಲಾಗಿ ತನ್ನ ಸ್ವಂತ ಆಯುಧವನ್ನ ಉಪಯೋಗಿಸ್ಬಿಟ್ಟ. ಏನಾಯ್ತು, ಒಂದು ದಿನ ಈಚೆ ಹೋಗ್ತಾ ಇದ್ದಾನೆ. 40 ವಯಸ್ಸು ಬಂದಾಗ ಅವನಿಗೆ ಅರಿವು ಬಂತು. ಅವನಿಗೆ ಗೊತ್ತಾಯ್ತು, ನಾನು ದೇವರಿಂದ ಕರೆಯಲ್ಪಟ್ಟಿದ್ದೇನೆ. ಅವನ್ ಗೊತ್ತಾಯ್ತು, ದೇವರನ್ನ ಆರಿಸಿಕೊಂಡಿದ್ದಾನೆ. ಅವನ್ ಗೊತ್ತಾಯ್ತು, ನನ್ನ ಜನರಿಗೆ ನನ್ನ ಮೂಲಕವಾಗಿಯೇ ದೇವರ ರಕ್ಷಣೆಯನ್ನ ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ಗೊತ್ತಾದ ಮೇಲೆ ಒಬ್ಬ ಇಬ್ರಾಯನ್ನ ಇನ್ನೊಬ್ಬ ಐಗುಪ್ತಿಯನ್ನು ಬಂದು ಒಡೆಯುವಾಗ, ಅವನಿಗೆ ಹಿಂಸೆ ಕೊಡುವಾಗ, ತನ್ನ ಜನರಿಗೆ ಆಗುವಂತ ಒಂದು ಅನ್ಯಾಯವನ್ನ ನೋಡಿ ಮೋಸೆ ಹೋಗಿ ಅವನ್ನ ಕೊಂದಾಕಿದ. ಗಮನಿಸಿ, ಈ ಅನ್ಯಾಯ ಐಗುಪ್ತಿಯರು ಮಾಡುವುದನ್ನ ಮೋಸೆ ಮಾತ್ರ ನೋಡ್ಲಿಲ್ಲ, ಸಾವಿರಾರು ಜನ ನೋಡ್ತಾ ಇದ್ದಾರಲ್ವೇ, ಲಕ್ಷಾಂತರ ಯಹೂದ್ಯರು ನೋಡ್ತಾ ಇದ್ದಾರೆ, ಇಬ್ರಾಯರು ನೋಡ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೋಪ ಬರಲಿಲ್ಲ, ಯಾರು ಬಂದು ಇಳಿಲಿಲ್ಲ, ಯಾರು ಬಂದು ಮಾಡಲಿಲ್ಲ. ಆದ್ರೆ ಮೋಸೆನೇ ಬಂದ. ಯಾಕೆ ಮೋಸೆ ಬಂದ ಗೊತ್ತಾ? ಯಾರು ಇಲ್ಲದೆ ಇದ್ದಾಗಿಯೋ ನಾನು ಮಾಡಬೇಕು ಅಂತ ಬರುತ್ತೆ ನೋಡಿ ಯೋಚನೆ. ಅದೇ ದೇವರು ಅವನನ್ನ ಕರೆದಿದ್ದಾನೆ ಅನ್ನುವುದಕ್ಕೆ ಗುರುತು. ಯಜಮಾನನು ಹೇಳ್ತಾನೆ, ಹಲ್ಲೆಲೂಯಾ. ದೇವರ ಕರೆಯುವಿಕೆ ಅಂತಂದ್ರೆ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಅಂತ ಹೇಳಿ ಸೋಫಾದಲ್ಲಿ ಕೂತ್ಕೊಂಡು ಉಜ್ಜುವುದಲ್ಲ ಸೇವರ ಸೇವೆ. ದೇವರ ಸೇವೆಗೆ ಅವನು ಕರೆಯಲ್ಪಟ್ಟಿದ್ದಾನೆ ಅಂತಂದ್ರೆ ಮಾಡಬೇಕಾದ ಕೆಲಸವನ್ನ ಮಾಡುವುದಕ್ಕೆ ಅವನು ಇಳಿತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆ ಅನ್ನುವುದು ಬಾಯಲ್ಲಿ ನುಡಿಯುವ ಮಾತು ಅಲ್ಲ, ಸೇವೆ ಅನ್ನುವುದು ಕೆಳಗಡೆ ಇಳಿದು ಮಾಡುವಂಥದ್ದು. ಆಮೇಲೆ ಹೇಳ್ತಾ ಇದ್ದ. ಸೊ ಈ ಮೋಸೆಯ ಮೇಲೆ ಇದ್ದಂತ ಕರೆಯುವಿಕೆ ಅವನ ಸುಮ್ಮನೆ ಇರಕ್ಕೆ ಬಿಡ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಅದನ್ನು ನೆರವೇರಿಸುವುದಕ್ಕೆ, ಅದನ್ನು ಮಾಡುವುದಕ್ಕೆ ಅವನು ಉಪಯೋಗಿಸಿದ ವಿಧಾನ ದೇವರ ಆಲೋಚನೆಯನ್ನು ಉಪಯೋಗ ಮಾಡಲಿಲ್ಲ, ಸ್ವಂತ ಆಲೋಚನೆಯನ್ನ ಉಪಯೋಗ ಮಾಡಿದ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತವನ್ನು 3 ಭಾಗ ಮಾಡುವುದಾದ್ರೆ ಮೊದಲನೇ ಭಾಗ ಹೆಂಗಿರ್ತದೆ ಗೊತ್ತಾ? ಈ ಮೋಸೆ ತರನೇ ಓಡಿ ಬಂದು ಎಲ್ಲ ನಾವು ಮಾಡುವುದು, ನಾನು ಮಾಡ್ತೀನಿ ದೇವರನ್ನ ಅವನು ಮಾಡ್ತೀನಿ ಅಂತ ಬರುವುದಕ್ಕೆ ಏನು ಕಾರಣ ಅಂತಂದ್ರೆ, ಎಲ್ಲರೂ ಬರಲ್ಲ. ಕೆಲವರು ಅದೆಲ್ಲ ಮಾಡಬಾರದು, ಅಧಿಕ ಪ್ರಸಂಗಿತನ, ಅದೆಲ್ಲ ಮಾಡಬಾರದು, ಅಧಿಕ ಪ್ರಸಂಗಿತನ ಅಂತ ಹೇಳಿ ಹೊರೆಯಾಗಿ ಹೋಗ್ಬಿಡ್ತಾರೆ. ಆದರೆ ಕೆಲವರು ನಾನು ಮಾಡಬೇಕು ಇಲ್ಲಲ್ಲ ನಾನು ಮಾಡಬೇಕು ಅಂತ ಇಳಿತಾರೆ. ಅವರು ಇಳಿಯುವುದಿಗೆ ಏನ್ ಕಾರಣ ಅಂತಂದ್ರೆ ದೇವರು ಅವರನ್ನ ಕರೆದಿದ್ದಾನೆ ಎಂಬುದೇ ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅವರನ್ನ ಕರೆದಿದ್ದಾನೆ ಅನ್ನುವುದೇ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾರಣ. ಹಲ್ಲೆಲೂಯಾ. ದೇವರು ನಿನ್ನನ್ನು ಕರೆಯದೇ ಇದ್ದರೆ ನಿನ್ನ ಸೇವೆಗೆ ಬರಕ್ಕಾಗಲ್ಲ. ದೇವರು ನಿನ್ನನ್ನು ಕರೆಯದೇ ಇದ್ದರೆ ಒಂದು ಸೇವೆ ಮಾಡಕ್ಕಾಗಲ್ಲ. ದೇವರು ನಿನ್ನನ್ನು ಕರೆಯದೇ ಇದ್ದರೆ ಒಂದು ಟ್ರ್ಯಾಕ್ಸ್ ಕೊಡಲ್ಲ, ಒಬ್ಬರಿಗೆ ಪ್ರೇಯರ್ ಮಾಡಲ್ಲ, ಒಬ್ಬರಿಗೆ ಸುವಾರ್ತೆ ಸಾರಲ್ಲ, ಒಂದು ಮನೆಗೆ ಬೈಬಲ್ ಎತ್ಕೊಂಡು ನೀನು ಹೋಗಲ್ಲ. ಯಾವಾಗ ಹೋಗ್ತೀಯ ಅಂದ್ರೆ ದೇವರು ನಿನ್ನನ್ನು ಕರೆದಿರುವುದಾದರೆ ನೀನು ಆ ಕೆಲಸ ಮಾಡುವನಾಗಿರುತ್ತೆ. ಜನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ದೇವರು ಕರೆಯದೆ ಯಾರು ಮಾಡಲ್ಲ, ಯಾರ ಕೈಯಲ್ಲಿ ಮಾಡುವುದಿಗೂ ಆಗಲ್ಲ. ಆಮೇಲೆ
ದೇವರು ಕರೆಯದೆ ಯಾರು ಮಾಡಲ್ಲ. ಹಲ್ಲೆಲೂಯಾ. ಆದರೆ ಅನೇಕರ ಈ ಒಂದು ಮೊದಲನೇ ಭಾಗ ಹೆಂಗಿರ್ತಂದ್ರೆ, ನನ್ನ ದೇವರು ಕರೆದವರೆ, ನನ್ನ ದೇವರು ಕರೆದವರೆ, ನನ್ನ ದೇವರು ಕರೆದವರ ಅಂತ ಹೇಳಿ ಹೋಗಿ ದೇವರು ಕೊಡುವಂತ ಆಯುಧವನ್ನ ಉಪಯೋಗಿಸುವುದಕ್ಕೆ ಬದಲಾಗಿ ತನ್ನ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ಸ್ವಂತ ಫಲ, ಸ್ವಂತ ಸಾಮರ್ಥ್ಯ ಎಲ್ಲ ಮಾಡಿ ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಕರೆದಿದ್ದರು ನಿನ್ನ ಸಾಮರ್ಥ್ಯವನ್ನ ಉಪಯೋಗ ಮಾಡುವುದಕ್ಕಾಗಿ ಕರೆದಿಲ್ಲ, ದೇವರ ಶಕ್ತಿಯನ್ನ ಪ್ರಯೋಗಿಸುವುದಕ್ಕೋಸ್ಕರ ಕರೆದಿರುವಾತನಾಗಿದ. ಯಜಮಾನನು ಹೇಳ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಕರೆದಿದ್ದರು. ನಮ್ಮೂರಲ್ಲಿ ಹೇಳ್ತಾರೆ, ನಾನು ಕೋಗಿಲೆ ತರ ಆಡ್ತೀನಂತೆ, ಅದಕ್ಕೆ ದೇವರು ನನ್ನನ್ನು ಕರೆದು ಬಿಟ್ಟಾರೆ. ನೀನ್ ಕೋಗಿಲೆ ತರ ಆಡುವುದರಿಂದ ಕರೆಯಲಿಲ್ಲ, ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ನಿನ್ನನ್ನು ಆರಿಸಿ ಕರೆದಿರುವಾತನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಕರೆದಿದ್ದಾನೆ ನಿನ್ನ ಸ್ವಂತ ಶಕ್ತಿಯನ್ನು ಉಪಯೋಗ ಮಾಡುವುದಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ಅನೇಕರು ಏನು ಅನ್ಕೊಳ್ತಾರೆ ಗೊತ್ತಾ, ನನಗೆ ಚೆನ್ನಾಗಿ ಆಡಕ್ಕೆ ಬರ್ತಾ ಐತೆ, ಅದಕ್ಕೆ ದೇವರು ನನ್ನನ್ನು ಆರಾಧನಾ ವೀರನಾಗಿ ಕರೆದವನೇ. ಸಾಧ್ಯವೇ ಇಲ್ಲ. ನಾನು ಚೆನ್ನಾಗಿ ಮಾತಾಡ್ತೀನಿ, ಅದಕ್ಕೆ ನನ್ನ ಪ್ರಸಂಗ ಮಾಡೋಕ್ಕೋಸ್ಕರ ಕರೆದವನೇ. ಸಾಧ್ಯವೇ ಇಲ್ಲ. ಕೆಲವರು ಅಂತಾರೆ, ಬ್ರದರ್ ಆ ಊರಲ್ಲಿ ಅವರೇ ದೊಡ್ಡ ವ್ಯಕ್ತಿ, ಅವ್ರು ಒಬ್ಬ ರಕ್ಷಣೆ ಹೊಂದ್ಬಿಟ್ರೆ ಇಡೀ ಊರೇ ಬಂದ್ಬಿಡ್ತದೆ. ಈ ಪಕ್ಷಗಳು ಕೆಟ್ಟೋಯ್ತು ನೋಡ್ರೆ, ಹಂಗೆಲ್ಲ ಯಾರು ಬರಲ್ಲ. ಬರ್ತಾರ? ಎಮ್ಮಳ್ಳೆ ರಕ್ಷಣೆ ಆಗಿ ಬಂದ್ಬಿಟ್ರೆ ಏಪ್ಪ ಅವ್ರ ಮೂಲಕ ಇಡೀ ಜಿಲ್ಲೆನೇ ಬಂದ್ಬಿಡ್ತದೆ. ಬರಲ್ಲ, ಬರಲ್ಲ. ಯಾಕಂದ್ರೆ ಕರೆದಿರುವ ದೇವರು ನನ್ನ ಸಾಮರ್ಥ್ಯವನ್ನು ಉಪಯೋಗ ಮಾಡಲ್ಲ, ತನ್ನ ಸಾಮರ್ಥ್ಯವನ್ನು ಉಪಯೋಗ ಮಾಡುವ ಆತನಾಗಿಲ್ಲ. ಹಲ್ಲೆಲೂಯಾ. ಕರೆದಿರುವ ದೇವರು ನನ್ನ ಸಾಮರ್ಥ್ಯವನ್ನ ಉಪಯೋಗ ಮಾಡಲ್ಲ, ತನ್ನ ಸಾಮರ್ಥ್ಯವನ್ನು ಉಪಯೋಗ ಮಾಡ್ತಾನೆ. ಹಲ್ಲೆಲೂಯಾ. ಈ ಮೋಸ ಯಾರಂತಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ಐಗುಪ್ತರ ಅರಮನೆ ಒಳಗಡೆ, ಫರೋಹನ ಅರಮನೆ ಒಳಗೆ ಯುದ್ಧ ಕಲಿತವನು, ಶಾಸ್ತ್ರ ಕಲಿತವನು. ಈ ವಾಸ್ ಸಿವಿಲ್ ಇಂಜಿನಿಯರ್. ಅವನು ಕಟ್ಟಡಗಳನ್ನು ಕಟ್ಟುವುದಕ್ಕೆ ಕಲಿತವನು. ಗಮನಿಸಿ ಗಮನಿಸಿ. ಆದ ಕಾರಣ ದೇವರು ಕರೆದ ಕೂಡಲೇ ಅವನೇನು ಅನ್ಕೊಂಡ್ಬಿಟ್ಟ, ನಾನು ಸಿವಿಲ್ ಇಂಜಿನಿಯರ್ ಓದಿದ್ದೀನಲ್ಲ, ನಾನು ಯುದ್ಧ ಕಲ್ತಿದ್ದೀನಲ್ಲ, ಅದಕ್ಕೆ ದೇವರನ್ನ ಕರೆದ್ಬಿಟ್ಟಾರೆ. ಐ ಆಮ್ ರೆಡಿ, ನಾವು ಐ ಆಮ್ ಡಾಕ್ಟರ್ ಅನ್ನು ಒಯ್ತಿದ್ದೀನಿ ಅಂತ ಹೋಗಿ ಎಲ್ಲ ಅವನ ಶಕ್ತಿಯನ್ನ ಉಪಯೋಗ ಮಾಡಿದ. ಐಗುಪ್ತಿಯನ್ನ ಕೊಂದಿದ ತಕ್ಷಣ ಎಲ್ಲರೂ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರ ಅಂತ ಅನ್ಕೊಂಡ. ಆದರೆ ನಿನ್ನ ಸಾಮರ್ಥ್ಯದಿಂದ ಸೇವೆಯಲ್ಲಿ ಏನೂ ಗೆಲ್ಲಕ್ಕಾಗಲ್ಲ. ನಿನ್ನ ಸಾಮರ್ಥ್ಯವು ಯಾವತ್ತೂ ಸೇವೆಯಲ್ಲಿ ಗೆಲ್ಲಲ್ಲ. ಸೇವೆಯಲ್ಲಿ ಗೆಲ್ಲುವುದು ದೇವರ ಸಾಮರ್ಥ್ಯ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Though you have called by God, you should not be a man who expel your own talents and ability. Though you have called by God, you should not use your own ability. You should not use your own talents. Though you have called by God, you must use the power of God. You must use the wisdom of God and the authority of the Lord in the mission. Though you are the doctor, though you are the teacher, though you are the engineer or a beautiful singer like a kogile, don't try to use your own. ಮಿನಿಸ್ಟ್ರಿ ಡೆವಲಪ್ ಆಗಲ್ಲ, ಆಶೀರ್ವಾದ ಡೆವಲಪ್ ಆಗಲ್ಲ.
ಕರ್ತನು ಪ್ರಾರಂಭಿಸಿದ ಕೆಲಸಕ್ಕೆ ಕರ್ತನ ಶಕ್ತಿಯೇ ಕಾರ್ಯ ಸಾಧಿಸುವಂತದಾಗಿರುತ್ತದೆ. ಹಲ್ಲೆಲೂಯಾ. ಗಮನಿಸಿ, ಒಂದು ಕುಟುಂಬವನ್ನು ಆಶೀರ್ವದಿಸುವುದಕ್ಕೆ ಯಾರಾದ್ರೂ ಒಬ್ಬರ ಆ ಕುಟುಂಬದಲ್ಲಿ ದೇವರು ಆರಿಸಿಕೊಳ್ತಾನೆ. ನೀನೇ ಆ ಕುಟುಂಬ ಆಶೀರ್ವಾದವಾಗುವುದಕ್ಕೆ ಕಾರಣವಾಗಿರ್ತಿ. ದೇವರು ಕರೆದ ಪಾತ್ರ. ದೇವರು ನನ್ನನ್ನು ಕರೆದಿದ್ದಾನೆ ಅಂದ್ಬಿಟ್ಟು ಸ್ವಂತ ಶಕ್ತಿಯನ್ನು ಉಪಯೋಗ ಮಾಡಿ ಆಶೀರ್ವಾದ ತರುವುದಕ್ಕೆ ಪ್ರಯತ್ನಿಸಬೇಡ. ಸ್ವಂತ ಶಕ್ತಿ ಅಲ್ಲ, ದೇವರ ಶಕ್ತಿಯಿಂದಲೇ ಸಾಧ್ಯವಾಗ್ತದೆ. ಎಷ್ಟು ಜನ ಆಮೆನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಒಂದು ಊರನ್ನ ರಕ್ಷಿಸುವುದಕ್ಕೆ ಒಂದು ವ್ಯಕ್ತಿಯನ್ನ ದೇವರು ಆರಿಸಿಕೊಳ್ತಾನೆ. ಒಂದು ಊರನ್ನ ಆಶೀರ್ವದಿಸುವುದಕ್ಕೆ ಹಲ್ಲೆಲೂಯಾ. ಒಂದು ಊರನ್ನ ಆಶೀರ್ವದಿಸುವುದಕ್ಕೆ ಒಂದು ವ್ಯಕ್ತಿಯನ್ನ ದೇವರು ಆರಿಸಿಕೊಳ್ತಾನೆ. ದೇವರು ಆರಿಸಿಕೊಂಡಿರುವಂತ ಪಾತ್ರೆಯೇ. ಆದ್ರೆ ತನ್ನ ಶಕ್ತಿಯನ್ನ, ತನ್ನ ಜ್ಞಾನವನ್ನ, ಸಾಮರ್ಥ್ಯವನ್ನ ಉಪಯೋಗ ಮಾಡಿ ನೀವು ಆ ಕಾರ್ಯ ನೆರವೇರಿಸಕ್ಕಾಗಲ್ಲ. ದೇವರು ಕರೆದಿದ್ರು ನಿಮ್ಮ ಶಕ್ತಿ ಅಲ್ಲ, ದೇವರ ಶಕ್ತಿಯಿಂದಲೇ ಕಾರ್ಯಗಳು ಸಾಧ್ಯ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕರ್ತನ ಸೇವೆ, ಅದೇ ರೀತಿಯಾಗಿ ಕರ್ತನ ಸಭೆ. ದೋ ಯು ಹ್ಯಾವ್ ಕಾಲ್ಡ್, ಇವತ್ತು ದೇವರು ಕರೆದವರು, ದೇವರಿಂದ ಕರೆಯಲ್ಪಟ್ಟವರು. ಯಾಕೆ ಗೊತ್ತಾ ಜಯ ಕಾಣಲಿಲ್ಲ? ಯಾಕೆ ಗೊತ್ತಾ ಫಲ ಕಾಣಲಿಲ್ಲ? ಈ ಮೋಸೆಯ ಮೊದಲನೇ ಭಾಗ ಇದ್ದಂಗೆ ಅವರು ದೇವರು ಕರೆದಿರ್ತಾರೆ, ಆದ್ರೂ ದೇವರ ಶಕ್ತಿಯನ್ನು ಉಪಯೋಗ ಮಾಡದೆ ತನ್ನ ಸ್ವಂತ ಶಕ್ತಿಯನ್ನ ಉಪಯೋಗ ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಅದರಿಂದ ಅವರು ಫಲ ಕಾಣದೆ ಹೋಗ್ತಾರೆ. ಮೋಸೆಯ ಮೊದಲನೇ ಭಾಗ ನಾನು ಮಾಡ್ತೀನಿ. ಆ ಯೋಚನೆ ಬಂದಿದೆ, ಅವನಿಗೆ ಕರಿವಿಕೆ ಇರುವುದರಿಂದಲೇ ಇವತ್ತು ಸೇವೆಗೆ ಎಲ್ಲರೂ ಬರಲ್ಲ, ದೇವರ ಕೆಲಸಕ್ಕೆ ಎಲ್ಲರೂ ಬರಲ್ಲ, ಪ್ರಾರ್ಥನೆ ಮಾಡಕ್ಕೆ ಎಲ್ಲರೂ ಬರಲ್ಲ, ಸುವಾರ್ತೆ ಸಾರಕ್ಕೆ ಎಲ್ಲರೂ ಬರಲ್ಲ. ಯಾರನ್ನ ದೇವರು ಕರೆದಿರುತ್ತಾರೋ ಅವರೇ ಅದಕ್ಕೆ ತನ್ನನ್ನು ಸಮರ್ಪಿಸಿಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಗಮನಿಸಿ, ಇದರಿಂದ ಆದಂತ ಒಂದು ಘಟನೆ, ಇದರಿಂದ ಆದಂತ ಒಂದು ಕೆಲಸ ಏನಾಗಿತ್ತು ಅಂತಂದ್ರೆ, ಮುಂದೆ ಓದಿಕೊಳ್ಳುವ ವಚನವನ್ನ 2ನೇ ಅಧ್ಯಾಯ 14ನೇ ವಚನದಿಂದ ಓದಿಕೊಳ್ಳುವ 13ನೇ ವಚನದಿಂದ. ಮರು ದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಈಗ ಐಗುಪ್ತಿಯರು ಇಬ್ರಿಯರಲ್ಲ, ಇಬ್ರಿಯರು ಜಗಳ ಆಡುತ್ತಾ ಇದ್ದಾರೆ. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು ಏನಯ್ಯ ನೀನು ಯಾಕೆ ಸ್ವಕುಲದವನು ಹೊಡೆಯುತ್ತಿ ಎಂದು ಕೇಳಿದಾಗ, ಸ್ವಕುಲದವನು ಹೊಡೆಯುತ್ತಿ ಎಂದು ಕೇಳಿದಾಗ ಆ ಮನುಷ್ಯನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದೆಯೋ ಅಂದನು. ಈ ಮಾತನ್ನು ಕೇಳಿ, ಗಮನಿಸಿ, ಈ ಮಾತನ್ನು ಕೇಳಿ ಮೋಶೆ ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು. ನಡೆದ ಸಂಗತಿ ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಮೋಸೆ ಕರೆಯಲ್ಪಟ್ಟಿದ್ದು ನಿಜ. ಮೋಸೆ ಇವತ್ತಿನನ್ನೇ ಅಲ್ಲ ಕರೆಯಲ್ಪಟ್ಟಿದ್ದು, ಹುಟ್ಟಿದಾಗಲೇ ಕರೆಯಲ್ಪಟ್ಟವನು. ಅವನು ಕರೆಯಲ್ಪಟ್ಟದ್ದು ನಿಜ. ಆದರೆ
ಅವನು ಕರೆಯಲ್ಪಟ್ಟವನು ನಾನು ಯಾರು ಮಾಡದೇ ಇದ್ದರು ನಾನ್ ಬಂದು ಮಾಡ್ತೀನಿ ಅಂತ ಹೇಳಿದ ನಿಜ. ಯಾರು ಮಾಡದೇ ಇದ್ದಾಗ ನಾನ್ ಬಂದು ಮಾಡ್ತೀನಿ ಅಂತ ಹೇಳಿದ ನಿಜ. ಆದರೆ ಈಗ ನನಗೆ ಸೇವೆನೇ ಬೇಡಪ್ಪ, ನನಗೆ ಸೇವೆನೇ ಬೇಡಪ್ಪ, ನಾನು ಮಿಥ್ಯಾನಿಗೆ ಓಡೋಗ್ತೀನಿಯಪ್ಪ ಅಂತ ಹೇಳಿ ಓಡೋಗ್ತಾ ಇದ್ದಾನೆ. ಕಾರಣ ಏನಂತಂದ್ರೆ ಕರೆಯುವಿಕೆ ದೇವರದು, ಆಲೋಚನೆ ಮನುಷ್ಯನಿದಾಗಿತ್ತು. ಕರೆಯುವಿಕೆ ದೇವರದು, ಆಲೋಚನೆ ಮನುಷ್ಯನದಾಗಿತ್ತು. ಗಮನಿಸಿ, ಯಾವತ್ತು ಕರೆಯಲ್ಪಟ್ಟಂತ ಕರೆಯುವಿಕೆಯಲ್ಲಿ ನೀನು ಸ್ವಂತ ಆಲೋಚನೆಯನ್ನ ಉಪಯೋಗ ಮಾಡುವುದಕ್ಕೆ ಪ್ರಯತ್ನಿಸುತ್ತೀಯೋ ನಿನ್ನ ಸೇವೆಯಿಂದ ನೀನು ತಳ್ಳಲ್ಪಡುತ್ತಿ, ನಿನ್ನ ಸೇವೆಯಿಂದ ನೀನು ದೂರ ಆಗ್ತಿ. ನಿರಾಶೆಗಳು, ವಿರೋಧತ್ವಗಳನ್ನ ತಡ್ಕೊಳ್ಳುವುದಕ್ಕೆ ನಿನ್ನಲ್ಲಿ ಶಕ್ತಿ ಇರಲ್ಲ. ನೋಡಿ, ಒಬ್ಬ ಸಹೋದರನ್ನ ಒಡೆಯುತ್ತಾನೆ ಅಂತ ಹೇಳಿ ಐಗುಪ್ತನ ಹೋಗಿ ಕೊಂದು ಹಾಕಿದ್ದು ಕಡೆಗೆ 40 ವರ್ಷ ಸೇವೆಯನ್ನು ಬಿಟ್ಬಿಟ್ಟು ಮಿದಿಯಾನ್ ದೇಶದಲ್ಲಿ ಓಡೋಗ್ಬಿಟ್ಟಿದ. ಎಷ್ಟು ಇಬ್ರಾಯರು ಸತ್ತಿರ್ತಾರೋ, ಎಷ್ಟು ಜನಕ್ಕೆ ಮೋಸ ಆಗಿರ್ತೋ, ಅವಸರ ಪಟ್ಟು ಸ್ವಂತ ಆಲೋಚನೆಯನ್ನು ಉಪಯೋಗ ಮಾಡಿ, ಸಾರ್ ದೇವರು ಸೇವೆಗೆ ಕರೆದಿದ್ರು ದೇವರೇ ಕಾರ್ಯವನ್ನ ಸಾಧಿಸುವ ತನಕ ಮನುಷ್ಯನ ಆಲೋಚನೆಯಲ್ಲಿ ನಡೆಯದೆ ದೇವರ ಆಲೋಚನೆಯಲ್ಲಿ ನಾವು ನಡೆಯಬೇಕಾಗಿದೆ. ಹಲ್ಲೆಲೂಯ. ಅನೇಕ ಸಮಯ ನಮಗಿರುವಂತ ಎಲ್ಲ ತಂತ್ರ ಉಪಾಯ ಎಲ್ಲ ಯೂಸ್ ಮಾಡಿ ನಮ್ಮ ಸೇವೆನ ಬೆಳೆಸ್ಕೊಂಡ್ಬಿಡೋಣ, ನಮ್ಮ ಸೇವೆನ ಕಟ್ಕೊಂಡ್ಬಿಡೋಣ, ಜನ ಕುಡಿಸ್ಕೊಂಡ್ಬಿಡೋಣ. ಹಲ್ಲೆಲೂಯ. ಬಹಳ ಪ್ರಯತ್ನ ಮಾಡ್ತೀವಿ, ಅದರಿಂದ ದೇವರು ಕೊಟ್ಟಿರುವಂತ ಸೇವೆಯನ್ನ ಕಳ್ಕೊಳ್ತೀವಿ. ಆದರೆ 40 ವರ್ಷ ಎಷ್ಟು ಜನ ಸತ್ತೋಗಿರ್ತಾರೆ, ಎಷ್ಟು ಜನಕ್ಕೆ ಅನ್ಯಾಯ ಆಗಿರ್ತದೆ, ಕೇಳಕ್ಕೆ ನಾದಿ ಇಲ್ಲ. ಮೋಸೆ ಮಿದಿಯಾನ್ ದೇಶಕ್ಕೆ ಓಡೋಗ್ಬಿಟ್ಟ. ಈಗ ಸೆಕೆಂಡ್ ಪಾರ್ಟ್ ಆಫ್ ಮೋಸಸ್, ಎಲ್ಲರೂ ಹೇಳಿ, ಮೋಸೆ 80. ಮೋಸೆ 80, 40 ವಯಸ್ಸಿನಲ್ಲಿ ಓಡೋಗ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ವಯಸ್ಸಲ್ಲಿ? 40 ವಯಸ್ಸಲ್ಲಿ ಓಡೋಗ್ತಾ ಇದ್ದಾನೆ. ಎಲ್ಲಿಗೆ? ಮಿದಿಯಾನ್ ದೇಶಕ್ಕೆ. ಓದಿಕೊಳ್ಳುವ. ಮಿದಿಯಾನ್ ದೇಶಕ್ಕೆ ಓಡೋಗಿ ವಿಮೋಚನ ಕಾಂಡ 3ನೇ ಅಧ್ಯಾಯಕ್ಕೆ ಬರುವ. ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳುವ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಮೋಸೆ ತನ್ನ ಮಾವನಾಗಿರುವಂತ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ, ಗಮನಿಸಿ, ಯಾರ ಮಂದೆಯನ್ನು ಮೇಯಿಸ್ತಾ ಇದ್ದಾನೆ? ಇದ್ದೀರಾ? ಇದ್ದೀರಾ? ಹಲ್ಲೆಲೂಯ. ಯಾರ ಮಂದೆಯನ್ನು ಮೇಯಿಸ್ತಾ ಇದ್ದಾನೆ? ಯಾರ ಮಂದೆ? ಯೆಹೋವನ ಮಂದೆಯನ್ನ ಮೇಯಿಸುವುದಕ್ಕಾಗಿ ಕರೆಯಲ್ಪಟ್ಟವನು ಮಾಮನ ಮಂದೆಯನ್ನ ಮೇಯಿಸ್ತಾ ಇದ್ದಾನೆ. ಪಕ್ಕದ ಕೈಕೊಟ್ಟು ಹೇಳಿ, ಯೆಹೋವನ ಮಂದೆಯನ್ನ ಮೇಯಿಸಕ್ಕಾಗಿ ದೇವರು ಕರೆದಿದ್ರೆ ಮಾವನ ಮಂದೆಯನ್ನ ಮೇಯಿಸಕ್ಕೆ ಹೋಗವನೆ. ಗಟ್ಟಿಯಾಗಿ ಹೇಳಿ, ಕರೆಯಲ್ಪಟ್ಟವನು. ಇವತ್ತು 25 ವರ್ಷದ ಸೇವೆಯ ಸಂಪೂರ್ಣತೆಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ. ಇಲ್ಲಿ ಕುಳಿತಿರುವಂತ ಒಬ್ಬೊಬ್ಬರು ಕರೆಯಲ್ಪಟ್ಟವರೇ. ಆದರೆ ಯಾಕೆ ಗೊತ್ತಾ? ನೀವು ಅಲ್ಲಿ ಅನೇಕರು ಸೇವೆಯಲ್ಲಿ ಇಲ್ಲ. ಕರೆಯಲ್ಪಟ್ಟಂತ ನೀವು ದೇವರ ಆಲೋಚನೆಯನ್ನು ಉಪಯೋಗ ಮಾಡದೆ ನಿಮ್ಮ ಸ್ವಂತ ಆಲೋಚನೆಯನ್ನು ಉಪಯೋಗ ಮಾಡಿ
ಸ್ವಂತ ಆಲೋಚನೆ ಪ್ರಕಾರ ಸಾಧಿಸಕ್ಕೆ ಪ್ರಯತ್ನ ಮಾಡಿದ ಕಾರಣ ಇವತ್ತು ನೀವು ಸೇವೆನೇ ಬೇಡ, ಕರಿವಿಕೆನೇ ಬೇಡ ಅಂತ ಹೇಳಿ ಮಾವನ ಮನೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀರಿ. ಲೇಲೂಯ. ಈ ಮಾವನ ಮನೆಗೆ ಹೋಗಿ 40 ವರ್ಷ ಮಾವನ ಕುರಿಯನ್ನ ಮೇಯಿಸಿದ್ದಾನೆ. ಮಾವನ ಕುರಿಯನ್ನ 40 ವರ್ಷ ಮೇಯಿಸಿದ್ದಾನೆ. ಈ ಮಾವ ಯಾರಂತ ಕೇಳ್ತೀರಾ? ವಿಗ್ರಹಕ್ಕೆ ಪೂಜೆ ಮಾಡುವಂತ ಒಬ್ಬ ಆಚಾರ್ಯನ. ಆಚಾರ್ಯ ಅಂದ್ರೆ ಯಾಜಕ ಅಂದ್ರೆ ಈ ಯಾಜಕ ಅಲ್ಲ, ಅವನು ಪೂಜಾರಿ. ಯಾರು? ಪೂಜಾರಿ ಮಗಳನ್ನ ಏನ್ ಮಾಡ್ದ? ಮದುವೆ ಆದ. ಯಾರನ್ನ ಮದುವೆ ಆದ? ಪೂಜಾರಿ ಮಗಳನ್ನ ಮದುವೆ ಆಗ್ಬಿಟ್ಟ. ಲೇಲೂಯ. ಕರೆಯಲ್ಪಟ್ಟವನು ದೇವರ ಕರಿವಿಕೆಯನ್ನ ಹುಟ್ಟಿದಾಗಲೇ ಹೊಂದಿದವನು 40 ವರ್ಷ ಹೋಗಿ ಅವನು ಮಾವನ ಮನೆಯಲ್ಲಿ ಕುರಿ ಮೇಯಿಸಿದ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? 40 ವರ್ಷ ಆಗೋಯ್ತು. ಎಷ್ಟು ವರ್ಷ ಐಗುಪ್ತ ದೇಶದಲ್ಲಿ ಇದ್ದನೋ ಅಷ್ಟೇ ವರ್ಷ ಏನ್ ಮಾಡ್ತಾವನೆ ಮತ್ತೆ ಮಿದ್ಯಾನ್ ದೇಶದಲ್ಲೂ ಇದ್ದಾನೆ. ಈಗ ದರ್ಶನ ಹೋಯ್ತು, ದೇವರ ಮಕ್ಕಳ ಮೇಲೆ ಗಮನ ಹೋಯ್ತು, ದೇವರ ಮಕ್ಕಳ ರಕ್ಷಿಸಬೇಕನ್ನೋ ಒಂದು ಯೋಜನೆ ಹೋಯ್ತು. ಇವತ್ತು ಇಲ್ಲಿ ಕುಳಿತಿರುವಂತ ಅನೇಕರು ಹಾಗೆ. ನಾನು ಪಾಸ್ಟರ್ ಅಲ್ವೇ, 25 ವರ್ಷ ಅನೇಕರು ನೋಡಿದ್ದೀನಿ ಅಲ್ವೇ. 2 ವಿಧವಾದ ಜನ ಇದ್ದಾರೆ. ಒಂದು ಸಂಪೂರ್ಣ ಸೇವೆಯನ್ನು ಬಿಟ್ಟು ಹೋದವರು, ಇನ್ನೊಂದು ಗುಂಪು ಸೇವೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು ಸೇವೆಯಲ್ಲಿ ಇಲ್ಲದವರು. ಅದೇನು 2ನೇ ಗುಂಪು ಅಂತೀರಾ? ಸೇವೆಯಲ್ಲಿ ಇದ್ದಾರೆ, ಆದ್ರೆ ಅದಕ್ಕೆ ಹೆಸರು ಸೇವೆ ಅಲ್ಲ. ಸೇವೆಯಲ್ಲಿ ಇದ್ದಾರೆ, ಅದಕ್ಕೆ ಹೆಸರು ಸೇವೆ ಅಲ್ಲ. ಸೇವೆ ಮಾಡ್ತಾ ಇದ್ದಾರೆ, ಅದು ಸೇವೆ ಮಾಡ್ತಾ ಇಲ್ಲ. ಅದರಲ್ಲಿ ದೇವರ ಆಲೋಚನೆ ಇಲ್ಲ, ದೇವರ ಶಕ್ತಿ ಇಲ್ಲ, ದೇವರ ಕೆಲಸ ಇಲ್ಲ, ದೇವರ ಕಾರ್ಯಗಳಿಲ್ಲ. ದೇವರ ಕೆಲಸ ಎಲ್ಲಿ ಇರ್ತದೋ ಅಲ್ಲಿ ಅಭಿವೃದ್ಧಿ ಖಂಡಿತವಾಗಲೂ ಇದ್ದೇ ಇರುತ್ತದೆ. ಹಲ್ಲೆಲೂಯ. ಎಲ್ಲಿ ಅಭಿವೃದ್ಧಿ ಇಲ್ಲವೋ ಅದು ಸೇವೆಯಾಗಿದ್ರೂ ಅದು ಸೇವೆ ಅಲ್ಲ. ಎಲ್ಲಿ ಅಭಿವೃದ್ಧಿ ಇಲ್ಲವೋ ಅದು ಸೇವೆಯಾಗಿದ್ರೂ ಅದು ಸೇವೆ ಅಲ್ಲ. ಹಲ್ಲೆಲೂಯ. ಹೀಗಾಗಿ 40 ವರ್ಷ ಮೋಸೆ ಮಿದ್ಯಾನ್ ದೇಶದಲ್ಲಿ ತನ್ನ ಮಾಮನ ಮನೆಯಲ್ಲಿ ಹೋಗಿ ಕುರಿಗಳನ್ನ ಮೇಯಿಸಿದ್ದಾನೆ. ಆಮೇಲೆ ದರ್ಶನ ಹೋಯ್ತು, ಆಲೋಚನೆ ಹೋಯ್ತು, ದೇವರ ಮಕ್ಕಳ ಮೇಲಿರುವಂತ ಭಾರ ಹೋಯ್ತು, ಎಲ್ಲ ಹೊಂಟೋಯ್ತು. ಆದರೂ ಕೂಡ ಒಂದು ವಿಷಯ ನೀವು ಮರೆಯಬಾರದು, ದೇವರು ಆರಂಭಿಸಿದನ್ನ ದೇವರೇ ಮುಗಿಸುವಾತನಾಗಿದ್ದ. ಹಲ್ಲೆಲೂಯ. ದೇವರು ಆರಂಭಿಸಿದನ್ನ ದೇವರೇನ್ ಮಾಡ್ತಾನೆ? ಮುಗಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ಗಮನಿಸಿ, ದೇವರು ಹೆಂಗೆ ಮುಗಿಸಿದ ಅಂತಂದ್ರೆ ನೀವು ಅದನ್ನ ಒಂದು ವಿಷಯ ತಿಳ್ಕೋಬೇಕು. ದೇವರು ಸುಮ್ಮನೆ ಹೋಗಿ ಏನ್ ಮಾಡಲಿಲ್ಲ, ಕೆಲಸವನ್ನ ಮುಗಿಸಲಿಲ್ಲ. ಅನೇಕರು ಅನ್ಕೋಬಾರದು, ಒಂದಲ್ಲ ಒಂದಿನ ದೇವರು ನನ್ನ ಹತ್ರ ಬರ್ತಾರೆ, ಮತ್ತೆ ನನ್ನ ಸೇವೆಗೆ ಕರೀತಾರೆ, ಮತ್ತೆ ನನ್ನ ಸೇವೆಯಲ್ಲಿ ನೆಲೆ ನಿಲ್ಸಾರೆ, ನಾನು ಖಂಡಿತ ಸೇವೆ ಮಾಡ್ತೀನಿ. ಖಂಡಿತವಾಗಲೂ ಮಾಡಲ್ಲ, ಖಂಡಿತವಾಗಲೂ ಮಾಡಲ್ಲ, ಖಂಡಿತವಾಗಲೂ ನಡೆಯಲ್ಲ. ದೇವರು ನಿನ್ನ ಸಮೀಪಕ್ಕೆ ಬರುವುದಿಲ್ಲ. ಯಾಕಂದ್ರೆ ದೇವರು ಮೋಸೆ ಬಳಿಯಲ್ಲಿ ಬರಲಿಲ್ಲ, ಮೋಸೆ ದೇವರ ಪರ್ವತದ ಬಳಿಯಲ್ಲಿ ಬಂದಿದ್ದ. ಹೆಚ್ಚು ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಮೋಸೆ ದೇವರ ಪರ್ವತದ ಬಳಿಗೆ ಬಂದಿದ್ದ. ಓದಿಕೊಳ್ಳುವ ವಿಮೋಚನ ಕಾಂಡ 3ನೇ ಅಧ್ಯಾಯ,
1ನೇ ವಚನದಿಂದ, ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ, ಗಮನಿಸಿ ಮತ್ತೆ ಒಂದ್ಸರಿ ಓದುವ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ, ಸ್ವಲ್ಪ ಹಿಂದೆಯಿಂದ, ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ದೇವರ ಬೆಟ್ಟಕ್ಕೆ ಬಂದನು. ಈ ಓರೇಬ್ ಅನ್ನುವ ದೇವರ ಬೆಟ್ಟ ಯಾವ ಬೆಟ್ಟ ಗೊತ್ತಾ? ಅಬ್ರಾಮನ ಆರಾಧನೆ ಮಾಡಿದ ಬೆಟ್ಟ, ಈಸಾಕ ಆರಾಧನೆ ಮಾಡಿದ ಬೆಟ್ಟ, ಯಾಕೋಬ ಆರಾಧನೆ ಮಾಡಿದ ಬೆಟ್ಟ. ನಿಜನಾಮನ ಹೇಳ್ತಾ ಇದ್ದೀನಿ. ಆ ಬೆಟ್ಟದ ಬಳಿಗೆ ಯಾರು ಬರ್ತಾ ಇದ್ದಾರೆ? ಮೋಸೆ ಬರುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅನ್ಕೋಬಹುದು ಮೋಸೆ ಕುರಿ ಮೇಯಿಸ್ಕೊಂಡೆ ಹಂಗೆ ಏನ್ ಮಾಡ್ದ, ಆಕಸ್ಮಿಕವಾಗಿ ಅಲ್ಲಿ ಬಂದಿದ್ದ ಅಂತ ನೀವು ಅನ್ಕೋಬಹುದು. ಅವನು ಆಕಸ್ಮಿಕವಾಗಿ ಬರಲಿಲ್ಲ. ಇದೀರಾ? ಅವನು ಆಕಸ್ಮಿಕವಾಗಿ ಬರಲಿಲ್ಲ. ಯಾಕಂತಂದ್ರೆ ಅವನು ಒಂದು ದೇಶದ ಅರಸನ ಮೊಮ್ಮಗ. ಅವನು ಯಾರು? ಒಂದು ದೇಶದ ಅರಸನ ಫರೋಹನ ಮಗಳಿನ ಮಗ. ಆಮೇಲೆ ಅವನು ಒಂದು ಆರ್ಕಿಟೆಕ್ಟ್ ಇಂಜಿನಿಯರ್, ಅವನು ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್ ಅವನು. ಆದ ಕಾರಣ ಅವನು ಗೊತ್ತಿಲ್ಲದೆ ಬರಲಿಲ್ಲ. ಅವನಿಗೆ ಗೊತ್ತು, ನಮ್ಮ ಪಿತೃಗಳಾದ ಅಬ್ರಾಮ್, ಈಸಾಕ್, ಯಾಕೋಬನು ಆರಾಧನೆ ಮಾಡಿದ ದೇವರ ಬೆಟ್ಟ ಇಲ್ಲಿ ಇದೆ ಅನ್ನೋದು ಅವನಿಗೆ ಗೊತ್ತು. ಆದರೆ 40 ವರ್ಷ ಅಲ್ಲಿಗೆ ಬರುವುದಕ್ಕೆ ಅವನಿಗೆ ಏನಾಗಲಿಲ್ಲ, ಮನಸ್ಸಾಗಲಿಲ್ಲ. ಏನಾಗಲಿಲ್ಲ ಅವನಿಗೆ 40 ವರ್ಷ ಅವನಿಗೆ ಮನಸ್ಸಾಗಲಿಲ್ಲ. ಗಮನಿಸಿ ಪ್ರೀತಿಯ ಮಕ್ಕಳೇ, ದೇವರ ಸೇವೆಗೆ ಕರೆಯಲ್ಪಟ್ಟಿದ್ದ ಕಾರಣದಿಂದಲೇ ನಾನು ಮಾಡುತ್ತೀನಿ ಅಂತ ಬಂದವನು. ಆದ್ರೆ ದೇವರ ಆಲೋಚನೆ ಉಪಯೋಗ ಮಾಡುವುದಕ್ಕೆ ಬದಲಾಗಿ ಸ್ವಂತ ಆಲೋಚನೆ ಉಪಯೋಗ ಮಾಡಿ ಸೋತು ಹೋದವನು, ಸ್ವಂತ ಜನರಿಂದ ನಿರಾಕರಿಸಲ್ಪಟ್ಟವನು, ಸೇವೆ ಬೇಡ ಅಂತ ಓಡೋದವನು, ಮಾಮನ ಮಂದೆಯನ್ನ 40 ವರ್ಷ ಮೇಯಿಸಿದವನು. ಈಗ ಅವನಿಗೆ ಕಾಣಿಸ್ತಾ ಐತೆ, ಈಗ ಅವನಿಗೆ ಗೊತ್ತಾಗ್ತಾ ಐತೆ, ನನ್ನ ಜೀವನ ಬರಿದಾದ ಜೀವನ, ನನ್ನ ಜೀವನ ಶೂನ್ಯವಾದ ಜೀವನ, ನಾನು ಜೀವಿಸುವಂತ ಜೀವನ ನನಗೆ ಸಮಾಧಾನ ಇಲ್ಲ. ನಾನು ಕರೆಯಲ್ಪಟ್ಟ ಉದ್ದೇಶನೇ ಬೇರೆ, ನಾನು ಮಾಡುತ್ತಿರುವಂತ ಉದ್ದೇಶನೇ ಬೇರೆ. 40 ವರ್ಷದ ನಂತರ ಒಮ್ಮೆ ಆದರೂ ನಮ್ಮ ಪಿತೃಗಳ ಆರಾಧನೆ ಮಾಡಿದ ಆ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಮನಸ್ಸು ಮಾಡಿ ಬೆಟ್ಟದ ಹತ್ರ ಬರುವಾಗ ಬೆಟ್ಟದ ಒಳಗಿಂದ ಮೋಸೆ ಮೋಸೆ ಅಂತ ಕರೆಯುವಂತ ದೇವರ ಶಬ್ದವನ್ನ ಕರಗಳ ತಟ್ಟಿ ದೇವರ ನಾಮಗೆ ಓ ಓ ಹಲ್ಲೆಲೂಯಾ. ಗಮನಿಸಿ 40 ವರ್ಷ ಬರಲಿಗೆ ಮನಸ್ಸಾಗಲಿಲ್ಲ. 40 ವರ್ಷ ಆ ಬೆಟ್ಟದ ಹತ್ರ ಬರಕ್ಕೆ ಮನಸ್ಸಾಗಲಿಲ್ಲ. ಯಾವತ್ತೂ ನಾನು ಪ್ರಯೋಜನ ಇಲ್ಲದ ಜೀವನ ಮಾಡ್ತಾ ಇದ್ದೀನಿ ಅಂತ ಅನ್ನಿಸಿತ್ತು, ಯಾವತ್ತು ನಾನು ಬರಿದಾದ ಜೀವನ ಮಾಡ್ತಾ ಇದ್ದೀನಿ ಅಂತ ಅನ್ನಿಸಿತ್ತು. ಕರೆಯಲ್ಪಟ್ಟಿದ ಉದ್ದೇಶವೇ ಬೇರೆ, ಮಾಡ್ತಾ ಇರುವಂತ ಕೆಲಸವೇ ಬೇರೆ. ದೇವರ ಸೇವೆಯಲ್ಲಿ ನಿಂತುಕೊಳ್ಳಬೇಕಾದವನು, ಒಬ್ಬ ವಿಗ್ರಹವನ್ನು ಆರಾಧಿಸುವಂತ ಒಬ್ಬನ ಮನೆಯಲ್ಲಿ ನಾನು ಕೂತ್ಕೊಂಡು ಕಾಲ ಕಳೀತಾ ಇದ್ದೀನಲ್ಲ ಅನ್ನುವಂಥ ವೇದನೆ ಅವನ್ನ ತುಂಬಿಸಿದ ಕಾರಣ ಆ ಸಮಯದಲ್ಲಿ ನಮ್ಮ ಪಿತೃಗಳು ಆರಾಧನೆ ಮಾಡಿದ ಆ ಸ್ಥಳಕ್ಕೆ ನಾವು ಹೋಗೋಣ ಅಂತ ಹೇಳಿ, ಒಮ್ಮೆ ಹೋಗೋಣ ಅಂತ ಹೇಳಿ. ಯಾಕಂದ್ರೆ ಸಾರ್ ಇವನಿಗೆ ಗೊತ್ತಿಲ್ವಾ, ಇವನಿಗೆ ಮೇಯ್ಸ್ತಾ ಇರುವುದು ಯಾವ್ದು ಹೇಳಿ,
ಇವನು ಮೇಯ್ತಾ ಇರೋದು ಯಾವ್ದು ಹೇಳಿ? ಕುರಿ. ಕಾಡಲ್ಲಿ ಹುಲ್ಲು ಸಿಗುತ್ತದ? ಕಾಡಿನ ಹಿಂದೆ ಈಚೆ ಹುಲ್ಲು ಸಿಗುತ್ತದ? ಹೇಳ್ರಿ ಸಾರ್. ಕಾಡಲ್ಲಿ ಹುಲ್ಲು ಸಿಗುತ್ತದ? ಬೆಟ್ಟದಲ್ಲಿ ಹುಲ್ಲು ಸಿಗ್ತದ? ಕಾಡಲ್ಲಿ ತಾನೇ ಹುಲ್ಲು ಸಿಗ್ತದೆ. ಇವನು ಕಾಡಲ್ಲಿ ಕುರಿ ಮೇಯಿಸದೆ ಬೆಟ್ಟದ ಹತ್ರ ಹೋಯ್ತಾ ಇದ್ದಾನೆ. ಬೆಟ್ಟದಲ್ಲಿ ಏನಾಯ್ತೆ? ಬೆಟ್ಟದಲ್ಲಿ ಯಾರಾಯ್ತೆ? ಏನು ಸೀಮೆ ಹುಳ್ಳಿ ಯಾರು ಬೆಳೆಸವರ ಬೆಟ್ಟದ ಮೇಲೆ? ಹೇಳ್ರಿ ಸಾರ್, ಹೇಳ್ರಿ ಸಾರ್. ಕಾಡಲ್ಲಿ ಕುರಿ ಮೇಯಿಸುವವನು ಎಲ್ಲಿ ಮೇಯಿಸಬೇಕು? ಕಾಡಲ್ಲಿ ತಾನೇ ಮೇಯಿಸಬೇಕು. ಜೀವನ ಬರಿದಾಗಿದೆ. ನಾನು ದುಡಿತಾ ಇದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ, ಆದರೆ ಇದರಲ್ಲಿ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ದೇವರ ಸೇವೆಯಲ್ಲಿ ಇದ್ದಂಥ ಸಂತೋಷ ಈಗ ನನಗಿಲ್ಲ. ನಾನು ಕಾಡಲ್ಲಿ ಕುರಿ ಮೇಯಿಸ್ಕೊಂಡಿದ್ದೀನಿ, ಮಾಮನ ಮನೆಯಲ್ಲಿ ಕುರಿ ಮೇಯಿಸ್ಕೊಂಡಿದ್ದೀನಿ. ಕರೆಯಲ್ಪಟ್ಟ ಉದ್ದೇಶ ಬೇರೆ, ನಿಂತಿರುವಂಥ ಸ್ಥಳನೇ ಬೇರೆ ಅಂತ ಹೇಳಿ ಕಾಡಲ್ಲಿ ಕುರಿಯನ್ನ ಮೇಯಿಸದೆ ಕಾಡಿನ ಹಿಂಭಾಗ ಹುಲ್ಲೇ ಇಲ್ಲದಿರುವ ಮೇವೇ ಸಿಕ್ಕದೇ ಇರುವಂತ ಬರಿದಾದಂಥ ಬಂಡೆನೆ ಈ ಒಂದು ಓರೇಬ್. ಈ ಓರೇಬ್ ಬೆಟ್ಟದಲ್ಲಿ ಹುಲ್ಲೇ ಇರಲ್ಲ. ಇದು ಸೀನಾಯಿ ಬೆಟ್ಟದ ಒಂದು ಭಾಗ. ಸೀನಾಯಿ ಬೆಟ್ಟದಲ್ಲಿ ಎಲ್ಲೂ ಹುಲ್ಲಿರಲ್ಲ. ಸೀನಾಯಿ ಬೆಟ್ಟದಲ್ಲಿ ಜ್ವಾಲಾಮುಖಿ ಎದ್ದೇಳುತ್ತದೆ, ವಾಲ್ಕೇನ ಎದ್ದೇಳುತ್ತದೆ. ಅಂತ ಬಿಸಿ ಇರುವಂತ ಸ್ಥಳ. ನೀವು ಅನ್ಕೋಬೇಡಿ ಮೋಸೆ ಆಕಸ್ಮಿಕವಾಗಿ ಬಂದ. ಆ ಥರ ದೇವರು ಒಂದು ದಿನ ನನ್ನನ್ನು ಮತ್ತೆ ಸೇವೆಗೆ ಕರೀತಾರೆ, ನಾನು ಸೇವೆಗೆ ಹೋಗ್ತೀನಿ, ನಾನು ಸೇವೆಯಲ್ಲಿ ನಿಲ್ತೀನಿ. ಸತ್ಯವಾಗಿ ಕರೆಯಲ್ಲ, ಸತ್ಯವಾಗಿ ನೀನು ಬರಲ್ಲ, ಸತ್ಯವಾಗಿ ನೀನು ನಿಲ್ಲಲ್ಲ. ಹೆಂಗ್ ಬರ್ತಿ ಗೊತ್ತಾ? ಯಾವತ್ತೇ ನೀನು ನಾನು ಜೀವಿಸ್ತಾ ಇರುವಂಥ ಜೀವನ ಶೂನ್ಯ, ಈ ಒಂದು ಸಂಪಾದನೆಯಲ್ಲಿ ನೆಮ್ಮದಿ ಇಲ್ಲ, ಈ ಮನುಷ್ಯರನ್ನ ಮೆಚ್ಚಿಸುವಂತ ಜೀವನದಲ್ಲಿ ನೆಮ್ಮದಿ ಇಲ್ಲ, ನನ್ನನ್ನು ಕರೆದಂತ ದೇವರ ಕೆಲಸ ಬಿಟ್ಟು ಏನೋ ಮಾಡ್ತಾ ಇದ್ದೀನಿ. ಆದರೆ ಒಮ್ಮೆ ನನ್ನ ಪಿತೃಗಳ ಆರಾಧನೆ ಮಾಡಿದ ಆ ಬೆಟ್ಟದ ಬಳಿಗೆ ನಾನು ಹೋಗುತ್ತೇನೆ ಅಂತ ಹೇಳಿ ಯಾವಾಗ ದೇವರ ಬೆಟ್ಟದ ಬಳಿಗೆ ಬರುತ್ತೀಯೋ ಅಲ್ಲಿ ಕರ್ತನು ನಿನಗೋಸ್ಕರವಾಗಿ ಕಾಯ್ತಾ ಇದ್ದಾನೆ. ನೀನು ಬರುವಾಗ ಮೋಸೆ ಅಂತ ಕರೆಯುವಾಗ ಬೆಟ್ಟದ ಹತ್ರ ಇರುವವನು ಈಗ ಇದೇನೆ ಕರ್ತನೆ ಅಂದ. ಹಲ್ಲೆಲೂಯ. ಸಾರ್, ಅದು ಮಿದ್ಯಾನ್ ದೇಶ. ಇವನ್ ಮಾವ ಪೂಜಾರಿ, ಆ ಮಾವ ಆರಾಧನೆ ಮಾಡುವಂತ ದೇವರು ಎಂತದಾಗಿರಲಿ, ಒಂದ್ರೆ ಉಸ್ಕಿ ಅಂತ ದೇವರು ಇರಲಿ, ಇಲ್ಲ ಬುಸ್ಕಿ ಅಂತ ದೇವರು ಇರಲಿ, ಇಲ್ಲಂದ್ರೆ ಕಸ್ಕಿ ಅಂತ ದೇವರು ಇರಲಿ, ಯಾವುದೋ ಒಂದು ಇರಲಿ. ಅಲ್ಲಿ ಶಬ್ದ ಮೋಸೆ ಅಂತ ಕೇಳಿದ ಕೂಡಲೇ ಅವನು ಏ ಕುಸ್ಕಿ, ಏ ಮಸ್ಕಿ, ಏ ಕಚ್ಕಿ ಅಂತ ತಾನೇ ಹೇಳಬೇಕು. ಇದೇನೆ ಯೆಹೋವನೇ, ಇದೇನೆ. ಅವನಿಗೆ ಗೊತ್ತಾಯ್ತು, 40 ವರ್ಷ ಇಸ್ಕಿ ಪುಸ್ಕಿ ಕುಸ್ಕಿ ಮುಂದೆ ನಿಂತಿದ್ದೀನಿ, ಒಂದು ದಿನನೂ ಮಾತಾಡಲಿಲ್ಲ. ಮಾತಾಡುವ ದೇವರು ಇಸ್ರಾಯೇಲ್ಯರ ಸದಮಲ ಸ್ವಾಮಿ ಆಗಿರುವಂತ ಯೆಹೋವ ಕರ್ತನು ದೇನೇ ಅಂತ ಏನ್ ಹೇಳಿ ದೇನೇ ಆತನ ಹೇಳಿದ್ರು. ನೀನು ನಿಂತಿರುವಂತ ಭೂಮಿ ಪರಿಶುದ್ಧವಾದ ಭೂಮಿ, ಕಾಲಲ್ಲಿ ಇರುವಂತ ಕೆರೆಗಳನ್ನ ಬಿಚ್ಚಿ ಹಾಕು. ದೇವರು ಬಂದು ಎಬ್ಬಿಸ್ತಾನ ಅಂತ ಬಿದ್ಕೊಂಡಿದ್ಯಾ? ನೀನೇ ಎದ್ದೇಳ್ಬೇಕು. ದೇವರು ಬಂದು ನಿನ್ನನ್ನು ಎಬ್ಬಿಸಲ್ಲ. ದೇವರು ಬಂದು ಮತ್ತೆ ನಿನ್ನ ಸೇವೆಗೆ ಬಾ ಅಂತಲ್ಲ ಕರೆಯಲ್ಲ. ದೇವರ ಪರ್ವತದ ಬಳಿಗೆ ನೀನು ಬರಬೇಕು. ನಿನ್ನ ಪ್ರಾರ್ಥನೆಯ ಬಳಿಗೆ ನೀನು ಬರಬೇಕು. ನಿನ್ನ ಉಪವಾಸಕ್ಕೆ ನೀನೇ ಜವಾಬ್ದಾರಿ. ನಿನ್ನ ವೈಯಕ್ತಿಕ ಪ್ರಾರ್ಥನೆಗೆ ನೀನೇ ಜವಾಬ್ದಾರಿ. ದೇವರು ಬಂದು ಮೋಸೆನ ಎಳ್ಕೊಂಡು ಹೋಗಿಲ್ಲ, ಮೋಸೆನೇ ದೇವರ ಪರ್ವತದ ಬಳಿಗೆ ಹೋದ. ಆಕಸ್ಮಿಕವಾಗಿ ಹೋಗಲಿಲ್ಲ, ಉದ್ದೇಶಪೂರ್ವಕವಾಗಿ ಹೋದ. ಉಳ್ಳಿರುವಂತ ಕಾಡಿಗೆ ಹೋಗಲಿಲ್ಲ, ಉಳ್ಳೇ ಇಲ್ಲದಿರುವಂತ ಬೆಟ್ಟಕ್ಕೆ ಹೋದ. ಆ ಕುರಿಗಳು ಏನು ಅನ್ಕೊಂಡಿರ್ಬೇಕು, ಇವನೇನು ಲೂಸ, ಇವನಿಗೇನು ಹುಚ್ಚಿ ಹಿಡಿದಿದ್ಯಾ? ಕಾಡಲ್ಲಿರುವಂತ ಉಳ್ಳತ್ರ ಕರ್ಕೊಂಡು ಹೋಗದೆ ಉಳ್ಳೇ ಇಲ್ಲದಿರುವಂತ ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲಪ್ಪ.
ಅವನು ಹೇಳ್ತಾ ಇದ್ದಾನೆ, ಇಷ್ಟು ವರ್ಷ ನಿಮಗೋಸ್ಕರವಾಗಿ ಕೆಲಸ ಮಾಡಿದೆ, ಇವತ್ತು ನಾನು ನನ್ನ ದೇವರಗೋಸ್ಕರವಾಗಿ. ಆಮೇಲೆ ಅಲ್ಲಿ ಕರ್ತನು ಮೋಸೆಗೆ ಹೇಳ್ತಾ ಇದ್ದಾನೆ, ಮೋಸೆ ಮೋಸೆ ಇಸ್ರಾಯೇಲಿಯರ ಜನರ ಕಷ್ಟವನ್ನ ನೋಡಿದ್ದೇನೆ, ಬಾ ಬಾ ನಿನ್ನನ್ನು ಕಳಿಸ್ತೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಬಾ, ನಾನು ನಿನ್ನನ್ನು ಕಳಿಸುತ್ತೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ಹಿಂಗೇನೆ ಒಂದು ಟೈಮು ಖುಷಿಯಾಗಿ ಸೇವೆಗೆ ಹೋಗಿ ಅಲ್ಲಿರೋ ಜನ ಎಲ್ಲ ಚೆನ್ನಾಗಿ ಹೊಡೆದು ಬಡ್ದು ನನ್ನ ಕಳಿಸಿದ್ರು. ಯಪ್ಪ, ಈ ಸೇವೆಯ ಸವಾಸನೆ ನನಗೆ ಬೇಡ. ಹಲ್ಲೆಲೂಯಾ. ಅವಾಗ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸೇವೆಗೆ ಕರೆದಿದ್ದು ನಿಜ, ಆದರೆ ನೀನು ಅವತ್ತು ನನ್ನ ಶಕ್ತಿಯನ್ನು ಉಪಯೋಗ ಮಾಡಲಿಲ್ಲ. ನಿನ್ನ ಸ್ವಂತ ಶಕ್ತಿನ ಉಪಯೋಗ ಮಾಡಿದೆ, ಅದಕ್ಕೆ ಫೇಲಿಯರ್ ಆಗೋಯ್ತು. ಅವ್ರು ಹೊಡೆದು ಕಳಿಸಿದ್ರು, ನೀನು ಓಡಿ ಬಂದ್ಬಿಟ್ಟೆ. ಇವಾಗ ನಾನು ನಿನ್ನ ಕಳಿಸ್ತಾ ಇದ್ದೀನಿ, ನಾನು ನನ್ನ ಆಯುಧ ನಿನಗೆ ಕೊಡ್ತೀನಿ. ಏನು ಆಯುಧ ಕೊಡ್ತೀರಾ? 4ನೇ ಅಧ್ಯಾಯ 1ನೇ ವಚನಕ್ಕೆ ಬರುವ, 1ನೇ ವಚನದಿಂದ ಓದಿಕೊಳ್ಳುವ. 4ನೇ ಅಧ್ಯಾಯ 1ನೇ ವಚನದಿಂದ. ಅದಕ್ಕೆ ಮೋಶೆ ಚಿತ್ತೈಸು ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು. ಅವರು ನನ್ನ ಮಾತಿಗೆ ಕಿವಿ ಕೊಡದೆ ಹೋದಾರು. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು, ಯೆಹೋವನು ನಿನಗೆ ಕಾಣಿಸಿಕೊಳ್ಳೇ ಇಲ್ಲ ಎಂದು ಹೇಳಾರು. ಯೆಹೋವನು ಅವನನ್ನು ಅಂದಾಗ ಯೆಹೋವನು ಅವನನ್ನು, ಅದೇನು ನಿನ್ನ ಕೈಯಲ್ಲಿ ಇರುವುದು ಎಂದು ಕೇಳಿದನು. ಯೆಜಮಾನನು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಅದೇನು ನಿನ್ನ ಕೈಯಲ್ಲಿ ಇರುವುದು. ಹಲ್ಲೆಲೂಯಾ. ಇದ್ದೀರಾ? ಅದೇನು ನಿನ್ನ ಕೈಯಲ್ಲಿ ಇರುವುದು. ಅವನು ಇದು ಕೋಲು ಅಂದನು. ಇದು ಸಾರ್ ದೇವರು ಸೇವೆಗೆ ಕರೆದಾಗ ಮೋಸೆ ನಾನು ಸೇವೆ ಮಾಡ್ತೀನಿ ಅಂತ ಯಾವುದನ್ನು ಯೂಸ್ ಮಾಡ್ದ? ಹೇಳಿ, ಯಾವುದನ್ನು ಯೂಸ್ ಮಾಡ್ದ? ತನ್ನ ಕೈಯಲ್ಲಿದ್ದ ಕತ್ತಿ. ಯಾವುದನ್ನು ಯೂಸ್ ಮಾಡ್ದ? ತನ್ನ ಕೈಯಲ್ಲಿದ್ದ ಕತ್ತಿ. ಇವಾಗ ಕತ್ತಿ ಇಲ್ಲ, ಏನಿದೆ? ಈ ಕೋಲು. ಯಾವ ಕೋಲು ಗೊತ್ತಾ? ಅಬ್ರಾಮ ಹಿಡ್ಕೊಂಡು ಹೋಗಿದಂತ ಕೋಲು, ಈಸಾಕ ಹಿಡ್ಕೊಂಡು ಹೋಗಿದ ಕೋಲು. ಯಾಕೋಬ ಅವನು ಹೇಳ್ದ, ನಾನು ಕೋಲನ್ನು ಹಿಡ್ಕೊಂಡು ಬಂದೆ. ಸಾರ್, ಕರ್ತನ ಸೇವೆಯಲ್ಲಿ ಸಾಧಿಸಬೇಕಂತಂದ್ರೆ ನಿನ್ನ ಸಾಮರ್ಥ್ಯ ತೆಗೆದು ಕಸಗಾಕು ಸಾರ್. ದೇವರು ತನ್ನ ಶಕ್ತಿಯಿಂದಲೇ ತನ್ನ ಕಾರ್ಯವನ್ನ ಸಾಧಿಸುವ ಆತನಾಗಿದ್ದಾನೆ. ಅವನು ಕರ್ತನ ಕೇಳ್ದ, ಅದೇ ನಿನ್ನ ಕೈಯಲ್ಲಿ ಇರೋದಾ? ಅದೇನಿರೋದು? ಇದು ಕೋಲು. ಇದು ಯಾವುದು? ಅವನು ಹೆಂಗೆ ಹೇಳಿರ್ತಾನೆ ಹೇಳಿ? ಅದೇನೋ ನಿನ್ನ ಕೈಯಲ್ಲಿ ಇರೋದು. ಇದು ನಮ್ಮವರಾಗಿದ್ರೆ ಏನಂದ್ರೆ, ಇದು ಕೋಲು. ಸ್ವಾಮಿ ಏನಂದ? ಮುಂದೆ ಓದಿಕೊಳ್ಳುವ. ಕರ್ತನೇನಂದ್ರು? ಯೆಹೋವನವನಿಗೆ, ಅವನಿದ್ದನ್ನು ಕೋಲು ಅಂತ ಯೆಹೋವನವನಿಗೆ, ಅದನ್ನು ನೆಲದಲ್ಲಿ ಬೀಸಾಡು ಎಂದು ಹೇಳಿದನು. ಅದನ್ನು ನೆಲದಲ್ಲಿ ಬೀಸಾಡು. ಅವನು ನೋಡ್ದ, ಈ ಕೋಲಲ್ಲಿ ಏನು ಆಯ್ತೆ ಅಂತ ನೆಲದಲ್ಲಿ ಬಿಸಾಡಿದ. ನೆಲದಲ್ಲಿ ಬೀಸಾಡುತ್ತಲೇ ಅದು ಹಾವಾಯಿತು. ಅದೇನಾಯ್ತು? ಆಮೇಲೆ ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ಕರ್ತನು ಕೇಳ್ತಾ ಇದ್ದಾನೆ, ಅದೇ ನಿನ್ನ ಕೈಯಲ್ಲಿ ಇರುವುದು.
ಅವಾಗಲಾದ್ರೂ ಕತ್ತಿ ಇತ್ತು, ಇವಾಗ ಬರೀ ಕೋಲಾಯ್ತೆ. ಕತ್ತನೆ ಹೇಳ್ತಾ ಇದ್ದಾನೆ, ಅದನ್ನು ಕೆಳಗಡೆ ಹಾಕು. ಅದನ್ನ ಕೆಳಗಡೆ ಬಿಸಾಡ್ತಲೆ. ಅದೇನಾಯ್ತು? ಆವಾಗಾಯ್ತು. ಆಮೇಲೆ ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಮೋಸೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಯೆಹೋವನವನಿಗೆ ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ನಿನ್ನ ಕೈ ಚಾಚಿ ಆ ಬಾಲವನ್ನ ಹಿಡಿ ಅಂತನು. ಹಿಡಿದಾಗ ಅದು ಕೋಲಾಯಿತು. ಸಾರ್ ಗಮನಿಸಿ. ಈಗ ಇದು ಮೋಸೆಯ ಕೋಲಲ್ಲ, ಇದು ಯೆಹೋವನ ಕೋಲಾಗಿ ಬದಲಾಯಿತು. ಹೆಚ್ಚನಾಮನ್ ಹೇಳ್ತಾ ಇದೀಯ. ಈ ಕೋಲ್ ಮಾಡಿದ ಕೆಲಸ ಗೊತ್ತಾ? ಈ ಕೋಲ್ ಮಾಡಿದ ಕೆಲಸ ಗೊತ್ತಾ? ಬರುವ 7ನೇ ಅಧ್ಯಾಯಕ್ಕೆ ಬರುವ. 7ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ಓದಿಕೊಳ್ಳುವ. ಯೆಹೋವನು ಮೋಶೆ 7ನೇ ವಚನದಿಂದ ಓದಿಕೊಳ್ಳುವ. ಅವರು ಫರೋಹನ ಹತ್ತಿರ ಮಾತಾಡಿದ ಕಾಲದಲ್ಲಿ ಅವನು ಗಮನಿಸಿ. ಈಗ ಮೋಸೆ ತಿರುಗಿ ಐಗುಪ್ತ ದೇಶಕ್ಕೆ ಬಂದು ಫರೋಹನ ಹತ್ರ ಮಾತಾಡಿದಾಗ ಮೋಶೆ 80 ವರ್ಷದವನು. ಮೋಸೆ ಎಲ್ಲರೂ ಹೇಳಿ, ಮೋಸೆ 80. ಮೋಸೆ ಎಷ್ಟು? 80 ವಯಸ್ಸಾಗಿದ್ದನು. ಆರೋನನು 83 ವರ್ಷದವನು ಆಗಿದ್ದರು. ಆರೋನನು 83 ವರ್ಷದವನಾಗಿದ್ದನು. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಫರೋಹನು ನಿಮಗೆ ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಹತ್ ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆಯು ಆರೋನನಿಗೆ ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬೀಸಾಡು ಎಂದು ಹೇಳಬೇಕು. ಫರೋಹನ ಬಳಿಯಲ್ಲಿ ಹೋಗಿ ನಿಂತವರ ಅಲ್ಲೇಲೂಯ. ಒಂದು ಮಾತು ಹೇಳ್ಬೋದಾ? ಇದು ಪ್ರವಾದನೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಹಲೋ, ಇದು ಪ್ರವಾದನೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ದೇವರು ತಿರುಗಿ ನಿನ್ನನ್ನು ತನ್ನ ಸೇವೆಯಲ್ಲಿ ಕಟ್ಟುವಾಗ ಒಂದು ವಿಷಯ ಗೊತ್ತಾ? ಯಾರಿಗೆ ಎದರಿ ಓಡಿದೆಯೋ ಅವರು ಎದರುವ ಹಾಗೆ ಅವರ ಮುಂದೆ ಕರ್ತನನ್ನು ನಿಲ್ಲಿಸುವಾತನಾಗಿರುತ್ತಾನೆ. ನಾನು ಹೇಳ್ತಾ ಇದ್ದೀರಾ? ಯಾರಿಗೆ ನೀನು ಹೆದರಿ ಓಡಿದೆಯೋ ಅವರು ನಿನ್ನ ನೋಡಿ ಹೆದರುವ ಹಾಗೆ ಅವರ ಮುಂದೆ ನಿನ್ನ ನಿಲ್ಲಿಸ್ತಾನೆ. ನಂಬರು ಮಾತ್ರ ಆಮೇಲೆ ಹೇಳಿ. ಹಲ್ಲೆಲೂಯಾ. ಈಗ ಮೋಸೆ ಹೋಗಿ ಫರೋಹನ ಮುಂದೆ ನಿಂತವನೆ. ಆರೋನ್ ಯಾರು? 3 ವಯಸ್ಸು ದೊಡ್ಡವನಾದಂತ ಅಣ್ಣ. ಹಲ್ಲೆಲೂಯಾ. ಆದ್ರೆ ಅಭಿಷೇಕದ ವಿಷಯದಲ್ಲಿ ಮೋಸೆಗಿಂತ ದೊಡ್ಡವನ ಚಿಕ್ಕವನ ವಯಸ್ಸು ಅಲ್ಲ ಮಾತಾಡುವುದು, ಅವರ ಮೇಲೆ ಇಟ್ಟಿರುವ ದೇವರ ಅಭಿಷೇಕ ಮಾತಾಡುತ್ತದ. ಹಲ್ಲೆಲೂಯಾ. ಆಮೇಲೆ ಕೆಲವರು ನೀವು ಚಿಕ್ಕ ಹುಡುಗರು ಅಯ್ಯೋ ಇವರು ಅಮೇರಿಕ ರಾಷ್ಟ್ರಪತಿ. ಚಿಕ್ಕ ಹುಡುಗರು ವಯಸ್ಸು ಅಲ್ಲ ಸಾರ್, ಅಭಿಷೇಕ. ಹಲ್ಲೆಲೂಯಾ. ಆಮೇಲೆ ಸೊ ನೋಡಿ, ಈಗ ಆರೋನ್. ಎಸ್ ಸಾರ್. ಯಾರು ಆರೋನ್? ಯಾರಿಗೆ? ಮೋಸೆಗೆ ಹಾಕು, ಆ ಕೋಲ್ನ ಹಾಕು ಅಂದಾಗ ಓದಿಕೊಳ್ಳುವ. ಆರೋನನಿಗೆ ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬೀಸಾಡು ಎಂದು ಹೇಳಬೇಕು. ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬೀಸಾಡಿದಾಗ ಆರೋನನು ತನ್ನ ಕೋಲನ್ನ ಫರೋಹನ ಮುಂದೆಯೂ ಅವರ ಪರಿವಾರದವರ ಮುಂದೆಯೂ ನೆಲದಲ್ಲಿ ಬೀಸಾಡಿದಾಗ ಅದು ಸರ್ಪವಾಯಿತು. ಅದೇನಾಯ್ತು? ಸರ್ಪವಾಯಿತು. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನು ಫರೋಹನು ಏನ್ ಮಾಡ್ದ? ಅವರ ಮಂತ್ರವಾದಿಗಳನ್ನ ಕರೆದು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅದೇ ರೀತಿಯಾಗಿ ಈಗ ಮೋಸೆಗೆ ಕನ್ಫ್ಯೂಷನ್ ಆಗೋಯ್ತು. ಇದೇನಪ್ಪ ಇದು? ನಾವು ಹಾಕಿದ್ರು ಆವಾಗುತ್ತದೆ, ಇವ್ರು ಹಾಕಿದ್ರು ಆವಾಗುತ್ತದೆ. ಆದರೆ ಈ ಹಾವಿಗೂ
ಅವಾಗಿರೋ ವ್ಯತ್ಯಾಸ ಗೊತ್ತಾ? ಇಲ್ಲ, ಈ ಕೋಳಿಗೂ ಆ ಕೋಳಿಗಿರುವಂತ ವ್ಯತ್ಯಾಸ ಗೊತ್ತಾ? ಓದಿಕೊಳ್ಳ, ಮುಂದೆ ಓದಿಕೊಳ್ಳ. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬೀಸಾಡಲು, ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಅವರ ಎಲ್ಲ ಕೋಲುಗಳನ್ನು ನುಂಗಿಬಿಟ್ಟಿತು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋಳಿ ಯಾವತ್ತಾದ್ರೂ ಕೋಲನ್ನು ನುಂಗೋದು ನೋಡಿದ್ದೀರಾ ಸ್ವಾಮಿ? ಎಲ್ಲ ಕೋಲನ್ನು ನುಂಗ್ಬಿಡು ಅಂತು. ಮೋಸೆ ಮತ್ತೆ ಬಾಲ್ ಹಿಡ್ದ, ಅದು ಕೋಲಾಗೋಯ್ತು. ಮಂತ್ರವಾದಿಗಳಲ್ಲ, ಸಾರ್ ನಮ್ ಕೋಲು, ಸಾರ್ ನಮ್ ಕೋಲು, ಸಾರ್. ಅಮ್ಮ ತಿಳ್ಕೊಮ್ಮ, ದೇವರು ಆರಂಭಿಸಿರುವ ಕೆಲಸದಲ್ಲಿ ದೇವರ ಶಕ್ತಿಯೇ ಕಾರ್ಯ ಸಾಧಿಸದ ಹೊರತು ಮನುಷ್ಯನ ಶಕ್ತಿ ಕಾರ್ಯ ಸಾಧಿಸುವುದಿಲ್ಲ. ಕುಟುಂಬ ಆಶೀರ್ವಾದವಾಗಬೇಕಾ? ನಿನ್ನ ಸಭೆ ಆಶೀರ್ವಾದ ಆಗ್ಬೇಕಾ? ನಿನ್ನ ಸೇವೆ ಆಶೀರ್ವಾದ ಆಗ್ಬೇಕಾ? ನಿನ್ನ ಜೀವನದಲ್ಲಿ ಜಯ ಬರಬೇಕಾ? ದೇವರನ್ನು ಕರೆದಿದ್ದಾನೆ ಅನ್ನುವಂಥ ನಂಬಿಕೆ ನಿನಗಿದೆಯಾ? ನಿನ್ನ ಸ್ವಂತ ಆಲೋಚನೆಯನ್ನು ನೆರವೇರಿಸಬೇಡ, ಕರ್ತನ ಆಲೋಚನೆ ನೆರವೇರಿಸು. ನಿನ್ನ ಸ್ವಂತ ಶಕ್ತಿಯನ್ನು ಉಪಯೋಗಿಸಬೇಡ, ದೇವರ ಶಕ್ತಿಯನ್ನು ಉಪಯೋಗ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಈ ಕೋಲು ಆ ಎಲ್ಲ ಕೋಲೇನು ಮಾಡಿತ್ತು? ನುಂಗಿ ಬಿಟ್ಟಿತ್ತು. ಸಮಯ ಎಲ್ಲ ಮುಗಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಇದು ಮೋಸೆಯ ಎರಡನೇದು. ಹಲ್ಲೆಲೂಯಾ. ಎಲ್ಲರೂ ಇಲ್ಲಿ ಮೋಸೆ 40, ಮೋಸೆ 80, ಮೋಸೆ 120. ಹಲ್ಲೆಲೂಯಾ. ನಾವು ಆಗುವುದು ಬೇಡ. ಹಲ್ಲೆಲೂಯಾ. ಆಮೇಲೆ ಮೋಸೆ 40, ಮೋಸೆ 80, ಮೋಸೆ 120. ನಾವು ಆಗೋದು ಬೇಡ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ದೇವರ ಸೇವೆಯಲ್ಲಿ ದೇವರ ಶಕ್ತಿನೇ ಉಪಯೋಗ. ಕರೆಯಲ್ಪಟ್ಟಿರೋದು ನಿಜ, ತಾನು ಕರೆಯಲ್ಪಟ್ಟಿದ್ದೀನಿ ಅಂತ ಅವನಿಗೆ ಅರ್ಥ ಆಗಿದ್ದು ನಿಜ. ಕರೆಯಲ್ಪಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು ಬಂದು ತನ್ನಷ್ಟಕ್ಕೆ ತಾನೇ ತನ್ನ ಶಕ್ತಿ, ತನ್ನ ಆಲೋಚನೆ, ತನ್ನ ಇಷ್ಟ, ತನ್ನ ಸಾಮರ್ಥ್ಯ ಎಲ್ಲ ಪ್ರಯತ್ನ ಮಾಡ್ದ. ಎಲ್ಲ ಹೊಂಟೋಯ್ತು. ಸೇವೆನೇ ಬೇಡ ಅಂತ ಹೋಗಿ ಮಲ್ಕೊಂಬಿಟ್ಟ. 1 ವರ್ಷ ಅಲ್ಲ, 40 ವರ್ಷ ಮಲ್ಕೊಂಬಿಟ್ಟ. ದೇವರು ಮೋಸೇನೇನ್ ಮಾಡಲಿಲ್ಲ. ದೇವರೇನ್ ಮಾಡಲಿಲ್ಲ, ಮೋಸೇನ ಹುಡಿಕೊಂಡು ಹೋಗ್ಲಿಲ್ಲ. ಆದ್ರೆ ದೇವರು ಮೋಸೇನ ಹುಡಿಕೊಂಡು ಹೋಗ್ಲಿಲ್ಲ, ಆದ್ರೆ ಹುಡಿಕೊಂಡು ಬರುವ ತರ ಎಲ್ಲವನ್ನು ತಿರುಗಿಸ. ದೇವರು ಮೋಸೇನ ಏನ್ ಮಾಡಲಿಲ್ಲ, ಹುಡಿಕೊಂಡು ಹೋಗ್ಲಿಲ್ಲ. ಇನ್ನು ಹುಡಿಕೊಂಡು ಬರುವ ತರ ಏನ್ ಮಾಡೋದನ್ನ ಎಲ್ಲ, ಎಲ್ಲಿ ನಟ್ನ ಲೂಸ್ ಮಾಡಬೇಕು ಲೂಸ್ ಮಾಡಿ, ಎಲ್ಲಿ ಟೈಟ್ ಮಾಡಬೇಕು ಟೈಟ್ ಮಾಡ್ದ. ಜೀವನನೇ ಬೇಡ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟ, ಕಾಡಿನ ಹಿಂದೆ ಬಂದ್ಬಿಟ್ಟ. ಹಲ್ಲೆಲೂಯಾ. 40 ವರ್ಷ ಮೋಸೆಗೋಸ್ಕರವಾಗಿ ಬೆಟ್ಟದ ಮೇಲೆ ಕರ್ತನು ಕಾಯ್ತಾ ಇದ್ದಾನೆ. ನನಗನ್ನಿಸ್ತಾ ಇತ್ತೆ 40 ವರ್ಷದ ನಂತರ ದೇವರು ಬೆಟ್ಟದ ಮೇಲೆ ಹೋಗಲಿಲ್ಲ. ಮೋಸೆ ಹೋಗಿದ ಮೊದಲನೇ ದಿನದಿಂದಲೇ ಕರ್ತನ ಬೆಟ್ಟದ ಮೇಲೆ ಕಾಯ್ತಾನೆ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 40 ವರ್ಷಗಳಿಂದ ಬೆಟ್ಟದ ಮೇಲೆ ಕರ್ತನು ಈ ಮೋಸೆಗೋಸ್ಕರವಾಗಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಕಾಯ್ತಾ ಇದ್ದಾನೆ ಗೊತ್ತಾ? ಆತನಿಗೆ ಗೊತ್ತು, ಇವನು ಕರೆಯಲ್ಪಟ್ಟವನು, ನನ್ನ ಕರೆಯುವಿಕೆ ಇದೆ ಅಂತ ಅರ್ಥ ಮಾಡಿಕೊಂಡಿದ್ದವನು. ಆದರೆ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಿದ್ರಿಂದ ಅವಮಾನ ಪಟ್ಟು, ಕೇವಲ ಪಟ್ಟು, ಒಡೆತ ತಿಂದು ಬೇಡ ಅಂತ ಓಡೋಗಿದ್ದಾನೆ. ಈಗ ಮನುಷ್ಯರನ್ನ ಆಶ್ರಯಿಸಿಕೊಂಡಿದ್ದಾನೆ. ಆದರೆ ಇದೇ ಮನುಷ್ಯರು
ಇವನಿಗೆ ವಿರುದ್ಧವಾಗಿ ತಿರುಗುವಾಗ ಇವನು ಎಲ್ಲಿಗೂ ಹೋಗಲ್ಲ, ನನ್ನ ಎದೆ ಮೇಲೆ ಹೊರಗಕ್ಕೆ ಬರುತ್ತಾನೆ, ನನ್ನ ಎದೆಯ ಮೇಲೆ ಹೊರಗಕ್ಕೆ ಬರುತ್ತಾನೆ ಅಂತ ಗೊತ್ತಿತ್ತು. 40 ವರ್ಷ ಕರ್ತನಲ್ಲಿ ಕಾಯ್ತಾ ಇಲ್ಲ. ಇದೀರಾ? ಆಮೇಲೆ 40 ವರ್ಷ ಕಾಯ್ತಿದ್ದ ಮೋಸೆಗೆ. ಇವಾಗ ಮಾವ ಹೆಂಡತಿ ಅದು ಇದು ಕುರಿ ದನ ಎಲ್ಲ ಖುಷಿ ಹೊಂಟೋಯ್ತು. ಅಯ್ಯೋ, ಮನುಷ್ಯರು ದೂಷಿಸಲು ಸಂತೋಷಿಸ ಬಾಲಕೊಡುವೆ, ಆ ದೂಷಣೆಯ ಸಹಿಸಿ ನಿನ್ನ ಎದೆಯಲ್ಲೇ ಹೊರಗುವೇನು. ಹೋದ ಲಾಸ್ಟಿಗೆ ಎಲ್ಲಿಗೆ ಬೆಟ್ಟ ಹತ್ರ ಹೋದ. ಆಮೇಲೆ ಹಲ್ಲೆಲೂಯ ಹೇಳಿ. ಮೋಸೆ 80. ಆದ್ರೆ ಇವಾಗ ಫರೋಹನ ಅರಮನೆಗೆ ತಿರುಗಿ ಬರ್ತಾವನೆ, ಕತ್ತಿ ತಗೊಂಡ್ ಬರ್ತಾ ಇಲ್ಲ, ದೇವರ ಶಕ್ತಿ ಇಳಿದಿರುವ ಕೋಲನ ತಗೊಂಡು ಬರ್ತಾ ಇಲ್ಲ. ಈ ಕೋಲು ಬಗ್ಗೆ ಒಂದು 4 ದಿವಸ ಮೀಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ. ಆಮೇಲೆ ಯಾಕೋಬನ ಹಿಡ್ಕೊಂಡು ಹೋಗಿದ ಕೋಲು, ಮೋಸೆ ಆರೋನಿನ ಕೋಲು, ದಾವೀದನು ಕೈಯಲ್ಲಿ ಹಿಡ್ಕೊಂಡು ಹೋಗಿರುವಂತ ಕೆಲಸ ಇಲ್ವಾ? ಕೆಲಸ ಆಯ್ತಾ? ಸ್ವಲ್ಪ ಇನ್ಕ್ರೀಸ್. ದಾವೀದನ ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ದ ಕೋಲು. ಹಲ್ಲೆಲೂಯ. ಈ ಕೋಲುಗಳ ಬಗ್ಗೆನೇ ಏನ್ ಮಾಡಬಹುದು? ಯಪ್ಪ, ಒಂದಿನ ಎಷ್ಟು ಜನ ಮಾತಾಡ್ಬೋದು ಗೊತ್ತಾ? ಇಸ್ರಾಯೇಲಿಯರ 11 ಕುಲದವರ ಕೋಲು. ಆಮೇಲೆ ಮಾತಾಡಬಹುದು. ಹಲ್ಲೆಲೂಯ. ಈಗ ಕೋಲ್ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡ್ ಬರ್ತಾ ಇಲ್ಲ, ಕೋಲ್ ಹಿಡ್ಕೊಂಡು ಬರ್ತಾ ಇದ್ದ. ಎಲ್ಲರೂ ಅನ್ಕೊಂಡ್ರು ಏನೋ ಕೋಲ್ ಹಿಡ್ಕೊಂಡ್ ಬರ್ತಾ ಇದೀಯಾ? ಅವನು ಹೇಳ್ತಾವನೆ, ಮೋಸೆ 40 ಅಲ್ಲ, ಮೋಸೆ 80 ಅಲ್ಲ, ಇವಾಗ ಮೋಸೆ 120. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಯಾರು? ಮೋಸೆ 120. ಹಾಕಿದ ಕೋಲ್ನ ಅವಾಯ್ತು, ಅವ್ರು ಹಾಕಿದ್ರು ಕೋಲ್ನ ಆವಾಗಾಯ್ತು. ಸ್ವಲ್ಪ ಕನ್ಫ್ಯೂಸ್ ಆದ್ರೆ ಅವೆಲ್ಲ ಎಲ್ಲ ಕೋಲನ ಮುಳುಗಿದ ಮೇಲೆ ಖುಷಿ ಆದ. ನೀರನ್ನ ರಕ್ತವಾಗಿ ಮಾಡಿದ, ದೇಶವನ್ನ ಕತ್ತಲೆಯಾಗಿ ಮಾಡಿದ, ಆಕಾಶದಿಂದ ಕಲ್ಲಿನ ಮಳೆಯನ್ನ ಬರಮಾಡಿದ, ಮಿಡತೆಗಳನ್ನ ಬರಮಾಡಿದ, ಮೈಯಲ್ಲಿ ಉಂಡೆಗಳನ್ನ ಬರಮಾಡಿದ. ಏನುಗಳು ಯಾವುದು? ಡ್ಯಾಂಡ್ರೂಫ್. ವಾಟ್ ರೂಫ್? ಯಾವ ರೂಫು? ಆಲ್ ಡ್ಯಾಂಡ್ರೂಫ್. ಏನು ಪರಗೋಣ ತಲೆ ಮೇಲೆ ಏನು ಅಂತವನೆ. ಎಲ್ಲ ಸಿರಿಯರ ಮೇಲೆ ಪರಗೋಣ ಹೆಂಡತಿ. ಅದೇನದು? ಅದು ಏನಂತ ಒಂದು ಬಾಚನಿಗೆ ಇದೆಯಲ್ಲ, ಎಳೆದ್ರೆ 1/4 kg ಬಂದು ಬೀಳ್ತದೆ. ಕೂದಲು ಮಾರುವುದಕ್ಕೆ ಬದಲಾಗಿ ಕೂದಲಿರುವಂತ ಏನು ಮಾರಬಹುದಾಯ್ತು? ದನ ಮೇಲೆ ಏನು, ಕುರಿ ಮೇಲೆ ಏನು, ಕೋಳಿ ಮೇಲೆ ಏನು, ಏನೇನು ಏನು. ಹಲ್ಲೆಲೂಯ. ಎಲ್ಲಿ ನೋಡಿದ್ರು ಏನು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿ ನೋಡಿದ್ರು ಏನು. ಕಡೆಗೆ ಇಡೀ ದೇಶದಲ್ಲಿ ಇರುವಂತ ಪರಗೋನನ ಎಲ್ಲ ಮೊದಲನೇ ಗಂಡು ಮಕ್ಕಳನ್ನ ಕೊಲ್ಲಿಸಿ ದೇವರು ಇದ್ದಾನೆ ಎಂಬುದನ್ನ ನಿರೂಪಣೆ ಮಾಡಿದವನು ಯಾರು? ಹಲ್ಲೆಲೂಯ, ಹಲ್ಲೆಲೂಯ. ಈಗ ಅವನು ಉಪಯೋಗ ಮಾಡಿದದೆಲ್ಲ ಮೋಸೆ ತನ್ನ ಸ್ವಂತ ಶಕ್ತಿಯನ್ನ, ಸ್ವಂತ ಆಲೋಚನೆ ಉಪಯೋಗ ಮಾಡಲಿಲ್ಲ. ದೇವರ ಆಲೋಚನೆ, ದೇವರ ಶಕ್ತಿಯನ್ನ ಉಪಯೋಗ. ಯಾವತ್ತು ನೀನು ನಿನ್ನ ಸ್ವಂತ ಆಲೋಚನೆ, ಸ್ವಂತ ಶಕ್ತಿ ಬಿಟ್ಬಿಟ್ಟು ದೇವರ ಆಲೋಚನೆ, ದೇವರ ಶಕ್ತಿಯನ್ನ ಉಪಯೋಗ ಮಾಡುತ್ತೀಯೋ,
ನಿನ್ನನ್ನು ಕರೆದಿರುವ ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುವಂತದ್ದಾಗಿರುತ್ತದೆ. ನಿನ್ನನ್ನು ಕರೆದಿರುವಂತ ದೇವರ ಉದ್ದೇಶ ನಿನ್ನಲ್ಲಿ 100ಕ್ಕೆ 100 ನೆರವೇರುತ್ತದೆ. ಆಮೇಲೆ ಕಡೆದಾಗಿ ಓದಿಕೊಳ್ಳುವ ವಿಮೋಚನಾ ಕಾಂಡ, ಕ್ಷಮಿಸಿರಿ, ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯಕ್ಕೆ ಬರುವ ಓದಿಕೊಳ್ಳುವ 10ರಿಂದ 10, 11, 12 3 ವಚನಗಳನ್ನು ಓದಿಕೊಳ್ಳುವ. ಯೆಹೋವನ ಮೋಸೆ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು. ಯೆಹೋವನು ಮೋಸೆ ಸಂಗಡ ಮುಖಾಮುಖಿಯಾಗಿ ಬೆಳಕಿಯಾಗಿದ್ದನು. ಆತನ ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾ ಪರಿವಾರದವರ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲಲ್ಲಿ ಹುಟ್ಟಲೇ ಇಲ್ಲ. ಅದಕ್ಕೆ ಮುಂಚಿತವೂ ಇಸ್ರಾಯೇಲ್ ಹುಟ್ಟಲಿಲ್ಲ, ಆ ನಂತರವೂ ಇಸ್ರಾಯೇಲಲ್ಲಿ ಹುಟ್ಟಲಿಲ್ಲ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪ್ರಾರಂಭಿಸಿದದನ್ನ ದೇವರ ನೆರವೇರಿಸುವಾತನಾಗಿದ. ಆಮೇಲೆ ದೇವರು ಆರಂಭಿಸಿದ ತನ್ನ ಕೆಲಸವನ್ನ ದೇವರೇ ನೆರವೇರಿಸುವಾತನಾಗಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ದೇವರು ಪ್ರಾರಂಭಿಸಿರುವಂತ ಸೇವೆಯನ್ನ ದೇವರೇ ನೆರವೇರಿಸುತ್ತಾನೆ. ಗಮನಿಸಿಕೋ, ಇದರಲ್ಲಿ ಇರುವಂತೆ ನಾವೆಲ್ಲರೂ ಕರೆಯಲ್ಪಟ್ಟವರೇ. ಆದರೆ ಕರೆಯಲ್ಪಟ್ಟಿದ್ರು ತಳ್ಳಲ್ಪಟ್ಟಿದ್ದೇವೆ, ಕರೆಯಲ್ಪಟ್ಟಿದ್ರು ಸೈಡ್ಗೆ ಹಾಕಲ್ಪಟ್ಟಿದ್ದೇವೆ, ಕರೆಯಲ್ಪಟ್ಟಿದ್ರು ದೂರದಲ್ಲಿದ್ದೇವೆ. ಇದಕ್ಕೆ ನಾವು ಹೇಳುವಂತ ಕಾರಣ ಏನ್ ಗೊತ್ತಾ? ಇದಕ್ಕೆ ನಾವು ಹೇಳುವಂತ ಗಮನಿಸಿ ಇದಕ್ಕೆ ನಾವು ಹೇಳುವಂತ ಕಾರಣ ಏನ್ ಗೊತ್ತಾ? ಅವರು ನನ್ನ ತಳ್ಳಿಬಿಟ್ರು, ಇವರು ನನ್ನ ತಳ್ಳಿಬಿಟ್ರು, ಇವರು ಕೃತಜ್ಞತೆ ಇಲ್ಲದೆ ಹೋದ್ರು, ಅವರು ಕೃತಜ್ಞತೆ ಇಲ್ಲದೆ ಹೋದ್ರು, ನಮ್ಮನ್ನ ತುಳಿದು ಬಿಟ್ರು, ನಮ್ಮನ್ನ ಜಡ್ಜ್ ಬಿಟ್ರು. ಇಲ್ಲ, ಕರೆಯಲ್ಪಟ್ಟಂತ ನೀನು ದೇವರ ಶಕ್ತಿಯನ್ನು ಉಪಯೋಗ ಮಾಡುವುದಕ್ಕೆ ಬದಲಾಗಿ ನಿನ್ನ ಸ್ವಂತ ಶಕ್ತಿಯನ್ನು ಉಪಯೋಗ ಮಾಡಿದ್ದರಿಂದ ನಿನಗೆ ಅವಮಾನ ಆಯಿತು, ನಿರಾಶೆ ಆಯಿತು, ನೀನು ತಳ್ಳಲ್ಪಟ್ಟೆ. ದೇವರನ್ನು ಕರೆದಿದ್ದು ನಿಜ, ಆದ್ರೆ ನೀನು ನೆರವೇರಿಸಿದ ದೇವರ ಆಲೋಚನೆ ಅಲ್ಲ, ಮನುಷ್ಯನ ಆಲೋಚನೆ. ನೀನು ವಿಧೇಯರಾಗಿದ್ದು ದೇವರ ಆಲೋಚನೆಗಲ್ಲ, ಮನುಷ್ಯನ ಆಲೋಚನೆಗೆ. ಆದರೆ ನಿನ್ನಲ್ಲಿ ಪ್ರಾರಂಭಿಸಿರುವ ಕೆಲಸವನ್ನ ದೇವರೇ ಸಂಪೂರ್ಣಗೊಳಿಸಿ ನೆರವೇರಿಸುವಾತನಾಗಿದ. ಅದಕ್ಕೆ ನೀನು ಬರಬೇಕಾದಂತ ಸ್ಥಳ ಯೆಹೋವನ ಸನ್ನಿಧಿ, ಯೆಹೋವನ ಪರ್ವತ. ಹಲ್ಲೆಲೂಯಾ. ಅಬ್ರಾಮನ ಆರಾಧನೆ ಮಾಡಿದ ಪರ್ವತ, ಇಸಾಕ ಆರಾಧನೆ ಮಾಡಿದ ಪರ್ವತ, ಯಾಕೋಬ ಆರಾಧನೆ ಮಾಡಿದ ಪರ್ವತ. ನೀನು ಆ ಪರ್ವತಕ್ಕೆ ಬಂದಾಗಲೇ ಗಮನಿಸಿ, ನೀನು ಸೇವೆ ಬಿಟ್ಟು ದೂರದಲ್ಲಿ ಇದ್ದಾಗ, ನಾನು ಹೇಳ್ತೇನೆ ಕೇಳಿ, ನೀನು ದೇವರು ಕರೆದಿರುವಂತ ಸೇವೆ ಬಿಟ್ಟು ದೂರದಲ್ಲಿ ಇದ್ದಾಗ ನಿನಗೆ ಜನ ಹೇಳುವುದೆಲ್ಲ, ಯಾಕೆ ಜನನೇ ಯಾಕೆ ಹೇಳ್ತೀನಿ, ಆ ಬೇರೆ ಸೇವಕರುಗಳು ನಿನ್ನ ತಲೆ ಒಳಗೆ ತೋರಿಸುವುದೆಲ್ಲ ಮಾಂಸಿಕವು ಮಾನಸಿಕವು. ಆದರೆ ನಿನ್ನನ್ನು ಕರೆದಿರುವ ದೇವರ ಪರ್ವತದ ಒಳಗಡೆ ನೀನು ಬಂದು ನಿಂತುಕೊಳ್ಳುವಾಗ ಮನುಷ್ಯನು ನಿನ್ನ ಸಂಗಡ ಮಾತಾಡುವುದಿಲ್ಲ, ಕರ್ತನು ನಿನ್ನ ಸಂಗಡ ಮಾತಾಡುವಾತನಾಗಿದೆ. 40 ಕರೆಯಲ್ಪಟ್ಟವನು, ನಾನು ಮಾಡುತ್ತೀನಿ ಅಂತ ಓಡಿ ಬಂದವನು 80 ಬೇಡವೇ ಬೇಡ ಅಂತ ಓಡೋದ.
ಆದರೆ 120ನಲ್ಲಿ ತಿರುಗಾ ಸಮರ್ಪಿಸಿಕೊಟ್ಟ. ದೇವರು ಹುಡುಕೊಂಡು ಹೋಗಲಿಲ್ಲ, ಮೋಸೆ ಹುಡುಕೊಂಡು ಬಂದ, ತಿರುಗಾ ಸಮರ್ಪಿಸಿಕೊಟ್ಟ. ಅವನಲ್ಲಿ ಪ್ರಾರಂಭಿಸಿದ ಕೆಲಸ 40 ವರ್ಷಗಳು ನಿಂತು ಹೋಗಿದ್ದರು, 40 ವರ್ಷಗಳು ನಷ್ಟವಾಗಿದ್ದರು. ಆ 40 ವರ್ಷವನ್ನ ಕೂಡಿಸಿ ಒಂದೇ ಸಾರಿ ಕರ್ತನು ತನ್ನ ಕಾರ್ಯವನ್ನ ನೆರವೇರಿಸಿ ಮುಗಿಸಿ. ಗಮನಿಸಿ, ಈ ಸಂಸೋನ ದೇವರ ಕರೆವಿಕೆಯನ್ನು ಬಿಟ್ಟು ದೂರ ಹೋದ. ಕಡೆಗೆ ಒಂದು ಮಾತು ಕೇಳಿದ, ಈ ಒಂದು ಸಾರಿ ನನ್ನ ಮೇಲೆ ಮನಮರೆಗು ಸ್ವಾಮಿ. ಐ ಸರೆಂಡರ್ ಮೈ ಸೆಲ್ಫ್ ಟು ಯು ಲಾರ್ಡ್. ನನ್ನನ್ನ ನಿನಗೆ ಸಮರ್ಪಿಸ್ತಾ ಇದ್ದೇನಪ್ಪ, ನನ್ನನ್ನು ನಿನಗೆ ಸಮರ್ಪಿಸ್ತಾ ಇದ್ದೇನಪ್ಪ. ದೇವರವನ್ನ ನೋಡಿ, ಏಯ್ ನೀನ್ 40 ವರ್ಷ ವೇಸ್ಟ್ ಮಾಡ್ಬಿಟ್ಟು ಇವಾಗ ಬಂದಿದ್ಯಾ, 40 ವರ್ಷ ಹೋಗ್ಬಿಟ್ಟಿದ್ದಿಲ್ಲಪ್ಪ, ಅದಕ್ಕೆ ನಾನು ಬೇರೆಯವರಿಗೆ ಕೊಟ್ಬಿಟ್ಟಿದ್ದೀನಿ, ಈಗ ಆಗಲ್ಲ ಅಂದಿಲ್ಲ. 40 ವರ್ಷ ಬಿಟ್ಟು ಬರ್ತಾ ಇದ್ದಾನೆ. 40 ವರ್ಷ ಬಿಟ್ಟು ಬಂದರು ಅವನನ್ನು ಇಟ್ಟು ಮಾಡಬೇಕಾದದನ್ನ ಸರ್, ಮೋಸೆ 80ರಲ್ಲಿ ದೇವರ ಪರ್ವತಕ್ಕೆ ಹೋಗ್ಬಿಟ್ಟ. ನೀನು ಯಾವಾಗ ಹೋಗ್ತೀಯ? ನೀನು ಯಾವಾಗ ದೇವರ ಪರ್ವತದ ಬಳಿಗೆ ತಿರುಗಿ ಬರ್ತೀಯ? ನಿನ್ನನ್ನು ಕರೆದಿರುವ ದೇವರ ಕರೆವಿಕೆ ನಿನಗೆ ಗೊತ್ತು. ಆದ್ರೆ ಇವತ್ತು ಏನು ಬೇಡ ಅಂತ 40 ವರ್ಷ ಕಳೆದ್ಬಿಟ್ಟಿದಿ, 80ನ ಕಳೆದ್ಬಿಟ್ಟಿದಿ. ಆದ್ರೆ 80ನ ಕೊನೆಯದಲ್ಲಿ ತಿರುಗಿ ಬರ್ತಾವನೆ. ಮೋಸೆ, ನೀನು ಯಾವ ಬರ್ತೀಯ? ಇವತ್ತು ನೀನು ತಿರುಗಿ ಬರುವುದಾದ್ರೆ ಒಂದು ತೀರ್ಮಾನ ಮಾಡಿಕೋ. ದೇವರ ಸೇವೆಯಲ್ಲಿ ಯಾವತ್ತಿಗೂ ನಿನ್ನ ಸಾಮರ್ಥ್ಯ, ನಿನ್ನ ಆಲೋಚನೆ, ನಿನ್ನ ಶಕ್ತಿ, ನಿನ್ನ ಸ್ವಂತ ಬುದ್ಧಿ ಉಪಯೋಗ ಆಗಲ್ಲ. ಯಾವತ್ತಾದರೂ ಸರಿ ನಿನ್ನನ್ನು ದೇವರು ಕರೆದಿರುವಂತ ಕರೆವಿಕೆಯಲ್ಲಿ ದೇವರ ಆಲೋಚನೆ ಮಾತ್ರ ನೆರವೇರುವ, ದೇವರ ಶಕ್ತಿ ಮಾತ್ರ ನೆರವೇರುವ, ಮನುಷ್ಯನ ಶಕ್ತಿಯಲ್ಲಿ ನೆರವೇರಲ್ಲ. ಆಮೇಲೆ ಜನ ಇವತ್ತಿನ ದಿನ ಕರ್ತನ ಸಂಗಡ ಮಾತಾಡ್ತಾ ಇದ್ದಾನೆ. ಕರೆಯಲ್ಪಟ್ಟಿರುವಂತ ನಾನು ನನ್ನ ಕರದಾತನ ಆಲೋಚನೆ ಪ್ರಕಾರ ನಡೆಯದೆ ಅವರಿವರು ಹೇಳಿದ್ದರಿಂದ ಅವರಿವರು ಮಾತು ಕೇಳ್ಕೊಂಡು ಹಾಳಾಗಿ ಹೋದೆ. ಆದ್ರೆ ಇವತ್ತು ಮತ್ತೆ ಸಮರ್ಪಿಸ್ತೀನಿ ಅನ್ನೋರು ಮಾತ್ರ. ಇವತ್ತಿನ ಕಾಲದಲ್ಲಿ ಕರ್ತನ ಕರೆವಿಕೆ ಒಳಗಡೆ ಇರುವವರಿಗೆ ನಾನು ಒಂದು ಆಲೋಚನೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮೋಸೆಯ 80 ನಮ್ಮ ಜೀವನದಲ್ಲಿ ಆಗುವುದು ಬೇಡ. ಕರೆಯಲ್ಪಟ್ಟಿರುವಂತ ನೀವು ಯಾವತ್ತೂ ನಿಮ್ಮ ಸ್ವಂತ ಆಲೋಚನೆ, ಸ್ವಂತ ಶಕ್ತಿ, ಸ್ವಂತ ಬಲವನ್ನ ಉಪಯೋಗಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಕರೆದಾತನೇ ತನ್ನ ಕಾರ್ಯವನ್ನು ಸಾಧಿಸ್ತಾನೆ ಹೊರತು ನಿನ್ನ ಶಕ್ತಿಯಿಂದ ಅಲ್ಲ, ನಿನ್ನ ಬುದ್ಧಿಯಿಂದ ಅಲ್ಲ, ನಿನ್ನ ಬಲ ಪರಾಕ್ರಮದಿಂದ ಅಲ್ಲ. ಕರ್ತನು ತನ್ನ ಕಾರ್ಯವನ್ನ ತಾನೇ ಸಾಧಿಸುವಾತನು. ಕರೆದಾತನಿಗೆ ನೀನು ಅನುಸರಿಸಿಕೊಂಡು ಹೋಗಬೇಕು. ಒಪ್ಪಿಸಿಕೊಡುವರು ಮಾತ್ರ. ರೆವರೆಂಟ್ ಅಭಿಷೇಕ್ ದೇವ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಜೀವನವನ್ನು ಬದಲಾಯಿಸುವ ಮತ್ತು ಶಕ್ತಿಶಾಲಿ ಧರ್ಮೋಪದೇಶಗಳಿಗಾಗಿ ಅನುಸರಿಸಿ ರೆವರೆಂಟ್ ಅಭಿಷೇಕ್ ದೇವ.